ಇವತ್ತು ಯಾವ ಸೂರ್ಯಕಾಂತಿ ಎಣ್ಣೆ ಹೆಸರಿನ ಎಣ್ಣೆನ ನಿಮ್ಮ ಮನೇಲಿ ಬಳಸ್ತಾ ಇದ್ದೀರೋ ಒಂದು ಫ್ಯಾನಲ್ಲಿ ಹಾಕ್ಬಿಟ್ಟು ಕಾಯಕ್ಕಿಡಿ, ಅದು 300 ಡಿಗ್ರಿಗಾದರೂ ಆವಿ ಆಗಲ್ಲ. ಯಾಕೆಂದರೆ ಅದು ಸೂರ್ಯಕಾಂತಿ ಎಣ್ಣೆನೇ ಅಲ್ಲ. ಅದು ಯಾಕೆ ಮಕ್ಕಳು ತಿಂತಾ ಇಲ್ಲ? ನೀವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಬಾಕ್ಸಲ್ಲಿ ಒಂದು ಅಗ್ಳಿಸಿಲ್ದಂಗೆ, ಅಂದರೆ ನಮ್ಮ ಊಟ ಸಾಕಾಗ್ದಲ್ಲೇ ನಾವು ಬೇರೆ ಊಟ ಕಿತ್ಕೊಂಡು ತಿಂದು ಬರ್ತಾ ಇದ್ವಿ. ಇವತ್ತಿನ ಪರಿಸ್ಥಿತಿ ಮಕ್ಳುಗಳು ಊಟ ತಿನ್ನೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಆ ವಿಷದ ಜೊತೆ ನಾವು ಅಡುಗೆ ಮಾಡಿ ಕೊಡ್ತಾ ಇದ್ದೀವಿ. ಇವತ್ತು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಇಟ್ಸ್ ಅ ವೆರಿ ಕಾಮನ್. ಮೊನ್ನೆ 8th ಸ್ಟ್ಯಾಂಡರ್ಡ್ ನಮ್ಮ ಅರಸೀಕೆರೆನಲ್ಲಿ 8th ಸ್ಟ್ಯಾಂಡರ್ಡ್ ಹುಡುಗಂಗೆ ಸ್ಕೂಲ್ ಅಡ್ಮಿಷನ್ಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ವಿ ಆರ್ ಬಿಸಿ ವಿತ್ ಅವರ್ ಫ್ಯೂಚರ್ ಮೇಕಿಂಗ್. ನಾವು ನಮ್ಮ ಫ್ಯೂಚರ್ನ ಮಾಡೋದ್ರ ಕಡೆ ಬಿಸಿ ಇದ್ದೀವಿ. ಲೈಕ್ ಅಸೆಟ್ಸ್, ಪ್ರಾಪರ್ಟಿ, ಮ್ಯೂಚುವಲ್ ಫಂಡ್ಸ್. ಫ್ಯೂಚರ್ ಅಂದರೆ ನನ್ನ ಪ್ರಕಾರ ಅದು ಹೌದು, ಅದರ ಜೊತೆ ನನ್ನ ಮಕ್ಕಳ ಆರೋಗ್ಯನೂ ಹೌದು. ಅದ್ಭುತವಾದ ಎನರ್ಜಿ ಸಿಗುತ್ತೆ, ಬಾಡಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಅಸಿಡಿಟಿ ಉಳಿತೇಗು, ನನಗೆ ಸುಸ್ತಾಗ್ತಿದೆ, ಐ ಫೀಲಿಂಗ್ ಲೋ ಎನರ್ಜಿ, ಐ ಆಮ್ ಸಫರಿಂಗ್ ಫ್ರಮ್ ದ ಇನ್ಫೆಕ್ಷನ್ಸ್, ಇದು ಯಾವುದು ಕೂಡ ಇರಲ್ಲ. ಅದ್ಭುತವಾಗಿ ಸಹಾಯವನ್ನು ಮಾಡುತ್ತೆ ಅಂಥ ಒಂದು ಅಮೃತ ಈ ವರ್ಜಿನ್ ಕೊಕೊನಟ್ ಆಯಿಲ್. ಬಹಳ ಆಶ್ಚರ್ಯಕರ ಮತ್ತು ಸೋಜಿಗದ ಸಂಗತಿ ನೋಡಿ, ಇಡೀ ಆಹಾರದ ಪಿರಮಿಡ್ ಅಥವಾ ಆಹಾರದ ಸರಪಳಿ ಏನಿದೆಯಲ್ಲ ನಮ್ಮದು, ಅದರ ಉನ್ನತ ಸ್ಥಾನದಲ್ಲಿ ಇರುವಂಥದ್ದು ಬಳಸುವ ಎಣ್ಣೆ, ಅಂದರೆ ಅಡುಗೆಗೆ ಬಳಸುವ ಎಣ್ಣೆನೇ ಇರುವಂಥದ್ದು. ಹೌದು. ಅಂದರೆ ಹೇಳ್ತಾ ಹೋಗ್ತೀವಲ್ವ, ಪಿರಮಿಡ್ ಡಿಸೈನ್ ಮಾಡ್ತಾ 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 ಹೋದಾಗ ಇದನ್ನು ಏನಕ್ಕಲ್ಲಿ ಕೂರಿಸ್ತೀವಿ ಅಂದರೆ ಶಕ್ತಿಯ ಮೂಲ ಅಂತ. ಒನ್ಸ್ ಆ ಶಕ್ತಿಯ ಮೂಲನೇ ನಮಗೆ ಪ್ರಾಬ್ಲಮೇಟಿವ್ ಆಯಿತು ಅಂತಂದಾಗ ಫುಲ್ ಮನೆ ಟ್ರಬಲಿಗೆ ಸಿಗಾಕೊಳ್ಳುತ್ತೆ. ಈಗ ನೀವು ಪ್ರತಿ ವಿಚಾರದಲ್ಲೂ ನಾವು ಸೈಂಟಿಫಿಕ್ಕಾಗಿ ಕೆಲವು ಸೂಚನೆಗಳನ್ನ, ಸಲಹೆಗಳನ್ನ, ಸ್ವಲ್ಪ ಇವ್ಯಾಲ್ಯೂಯೇಷನ್ಸ್ನ ಮಾಡ್ತಾ ಹೋಗ್ತಿರ್ಬೇಕಾದ್ರೆ, ಈಗ ಹಂಗಾದ್ರೆ ನೀವು ನನಗೆ ಕೇಳ್ಬೋದು, ತಿಂತಾ ಇರೋ ಎಣ್ಣೆ ಹಂಗಾದ್ರೆ ಪೊಲ್ಯೂಷನ್ ಆಗಿದೆಯಾ ಗುರು ಅವರೇ, ಅದನ್ನು ನಾವು ಮನೇಲಿ ಹೆಂಗೆ ಕಂಡಿಡ್ಕೋಬೋದು ಅಂತ ನೀವು ಕೇಳ್ಬೋದು. ಸಿಂಪಲ್ 3 ಎಕ್ಸ್ಪೆರಿಮೆಂಟ್ ಮಾಡಿ. ನಮ್ಮ ದೇಶದಲ್ಲಿ ದುರಂತ ಹೇಗಾಗಿತ್ತು ಅಂತಂದರೆ, ಕೆಲವರು ಪಾಪ ಈ ಅಡುಗೆ ಎಣ್ಣೆನ ಟೆಸ್ಟ್ ಮಾಡ್ಸೋಕ್ಕೆ ನೋಡಿದ್ರೆ ಲ್ಯಾಬ್ರೇಟ್ರಲ್ಲಿ ಅದರ ಅಡಲ್ಟ್ರೇಷನ್ ಟೆಸ್ಟ್ ಮಾಡ್ಸೋಕ್ಕೆ ಫೆಸಿಲಿಟಿ ಇರಲಿಲ್ಲ ನಮ್ಮ ಹತ್ರ. ಅದನ್ನು ಜಪಾನಿಗೆ ಕಳಿಸಿ ಟೆಸ್ಟ್ ಮಾಡಿಸಿದ್ರು, ಇದರಲ್ಲಿ ಏನಿದೆ, ಕಂಟ್ಯಾಮಿನೇಷನ್ ಥಿಂಗ್ ಏನಿದೆ ಅಂತ. ಸೊ ಆ ಥರ ಇರೋ ಪರಿಸ್ಥಿತಿಲಿ ನಾವಿದ್ದೀವಿ. ಅಂದರೆ ಅಷ್ಟು ಡೀಪ್ ಸ್ಟ್ರಾಂಗ್ ಅಡಲ್ಟ್ರೇಷನ್ನ ನಾವು ತಿಂತಕ್ಕಂಥ ಅಡುಗೆ ಎಣ್ಣೆನಲ್ಲಿ ಮಾಡ್ತಾರೆ ಪರಮ್ ಅವರೇ. ಎಕ್ಸಾಂಪಲ್ ಟೆಸ್ಟ್ ಮಾಡ್ಕೋಬೇಕಲ್ಲ ಅಂತಂದಾಗ ನಾನು 3 ನಿಮಗೊಂದು ಸಣ್ಣ ಇನ್ಫಾರ್ಮೇಷನ್ನ ಕೊಡ್ತೀನಿ, ಅದು ನೀವು ಮನೇಲೇ ಟೆಸ್ಟ್ ಮಾಡ್ಕೋಬೋದು. ಅಂದರೆ ನಮ್ಮ ಅಡುಗೆ ಎಣ್ಣೆ ಶುದ್ಧವಾಗಿದೆಯಾ ಇಲ್ವೋ ಅಷ್ಟೇ ಅದು ಪರೀಕ್ಷೆ ಟೆಸ್ಟ್ ಮಾಡ್ಕೊಳಕ್ಕೆ 3 ಪರೀಕ್ಷೆ ಮಾಡ್ಕೊಳ್ಳಿ. ಅದು ಸುಲಭ ಅನಿಸುತ್ತೆ ನಿಮಗೆ. ಮೊದಲನೇದೇನು ಮಾಡಿ, ಯಾವುದೇ ಒಂದು ಲಿಕ್ವಿಡ್ಗೆ ಒಂದು ಬಾಯ್ಲಿಂಗ್ ಲೆವೆಲ್ ಅಂತ ಇರುತ್ತೆ. ಅಂದರೆ ನೀರನ್ನು 100 ಡಿಗ್ರಿ ಕಾಯಿಸಿದ್ರೆ ಅದು ಆವಿ ಆಗೋಕ್ಕೆ ಶುರುವಾಗುತ್ತೆ. ಅದೇ ಥರ ಸೂರ್ಯಕಾಂತಿ ಎಣ್ಣೆಗೆ 180 ಡಿಗ್ರಿವರೆಗೂ ಮೇಲ್ಕಾದಾಗ ಅದು ಆವಿ ಆಗುತ್ತೆ. ಇವತ್ತು ಯಾವ ಸೂರ್ಯಕಾಂತಿ ಎಣ್ಣೆ ಹೆಸರಿನ ಎಣ್ಣೆನ ನಿಮ್ಮ ಮನೇಲಿ ಬಳಸ್ತಾ ಇದ್ದೀರೋ ಒಂದು ಫ್ಯಾನಲ್ಲಿ ಹಾಕ್ಬಿಟ್ಟು ಕಾಯಕ್ಕಿಡಿ, ಅದು 300 ಡಿಗ್ರಿಗಾದರೂ ಆವಿ ಆಗಲ್ಲ. ಯಾಕೆಂದರೆ ಅದು ಸೂರ್ಯಕಾಂತಿ ಎಣ್ಣೆನೇ ಅಲ್ಲ ಅದು. ಸೊ ಸೂರ್ಯಕಾಂತಿ ಹೆಸರಲ್ಲಿ ಬಂದಿರೋ ಇನ್ನೊಂದು ಎಣ್ಣೆ. ಯಾಕೆ ಎಣ್ಣೆ ನಾವು ಟೆಸ್ಟನ್ನು ಮಾಡ್ತೀವಿ ಅಂತಂದರೆ, ಈ ಸೈನ್ಸ್ ಏನು ಹೇಳುತ್ತೆ, ನಾವು ಕರೆದಿರೋ ಆಹಾರಗಳಿಂದ ದೂರ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಎಕ್ಸಾಂಪಲ್, ನೀವು ವಡೆ ನೋಡಿದಾಗ ತುಂಬ ಖುಷಿ ಆದ್ರಿ, ಓಹೋ ವಡೆ 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 ಅಂತ. ಈ ಡೀಪ್ ಫ್ರೈ ಮಾಡೋಕ್ಕೆ ಹೋದಾಗ ಅಥವಾ ನೀವು ಎಣ್ಣೆ ಕರಿಯೋಕ್ಕೆ ಹೋದಾಗ 150 ಡಿಗ್ರಿ ಮೇಲೆ ಯಾವ ಎಣ್ಣೆನಲ್ಲಿ ನೀನು ಪದಾರ್ಥ ಕರೆದ್ರೂ ಆ ಪದಾರ್ಥ ವಿಷ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ, 150 ಡಿಗ್ರಿ ಮೇಲೆ. ಸೊ ಹಂಗಾದ್ರೆ ನಾನು ಕರೆದಿರೋ ತಿನ್ನಲೇಬಾರ್ದಾ? ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡುತ್ತೆ. ಬಟ್ ಇಡೀ ಪ್ರಪಂಚದಲ್ಲೇ ಕರೆದಿರೋ ಎಣ್ಣೆ, ಅಂದರೆ ಕರಿಲಿಕ್ಕೆ ಸೂಕ್ತವಾಗಿರೋ ಎಣ್ಣೆ ಯಾವ್ದಾರು ಇದ್ದರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಯಾಕೆ ಅಂದರೆ ಎಣ್ಣೆ 150 ಡಿಗ್ರಿಗೆ ವಿಷ ಆಗುತ್ತೆ, ಇದು ವಿಷ ಆಗೋದಕ್ಕಿಂತ ಮುಂಚೆ ಆವಿ ಆಗುತ್ತೆ. ಅಂದರೆ 140 ಡಿಗ್ರಿನಲ್ಲೇ ಇವಾಪ್ರೇಷನ್ ಆಗೋಂಥ ಶಕ್ತಿ ಇದಕ್ಕೆ ಕೊಟ್ಟಿರೋದ್ರಿಂದ ಕಡಿಮೆ ಶಾಖದಲ್ಲಿ ನಿಮ್ಮ ಆಹಾರನ ಬೇಯಿಸುತ್ತೆ. ಆ ಆಹಾರನ ವಿಷ ಮಾಡಲ್ಲ, ಆ ಆಹಾರದ ಪೋಷಕಾಂಶ ಹಾಳಾಗಲ್ಲ. ಬದಲಾಗಿ ನೀವು ಕರೆದಿರೋ ಉತ್ಪನ್ನ, ಅಂದರೆ ನೀವೇನು ಕರಿತೀರೋ ಅದು ಕೂಡ ನಿಮಗೆ ಹೆಲ್ದಿಯಾಗಿ ನ್ಯೂಟ್ರಿಷಿಯಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಶಕ್ತಿ ವರ್ಜಿನ್ ಕೊಕೊನಟ್ ಆಯಿಲ್ಗಿದೆ. 2ನೇ ಪರೀಕ್ಷೆ, ನಾವು ಮನೆಗಳಲ್ಲಿ ಅಡುಗೆ ಮಾಡಿದಾಗ ಬಿಸಿ ಬಿಸಿ ಇದೆ ತಿನ್ಬಾ ಅಂತ ಕರೀತಾರೆ. ಅದನ್ನು ನೋಡಿದಾಗ, ಅದನ್ನು ಕೇಳಿದಾಗ ನನಗೆ ತುಂಬ ನಗು ಬರ್ತಿರುತ್ತೆ. ಯಾಕೆ ಅಂತಂದರೆ, ಬಿಸಿಯಾದ ಆಹಾರ ತಣ್ಣಗಾಗಲೇಬೇಕಲ್ವಾ. ಈಗ ಎಕ್ಸಾಂಪಲ್, ನೀವು ನಮ್ಮ ಮನೆಗೆ ಬಂದ್ರಿ, ಆಹಾರ ಪ್ರಿಪೇರ್ ಆಗ್ತಿತ್ತು, ನೀವು ಶೂಟ್ ಮಾಡೋ ಅಷ್ಟರೊಳಗೆ ಅದು ತಣ್ಣಗಾದ್ಮೇಲೆ ನೀವೇನಂದ್ರಿ, ಸರ್ ತುಂಬ ಚೆನ್ನಾಗಿದೆ ಅಂತಂದ್ರಿ. ಸಿಂಪಲ್, ನೀವಿವತ್ತು ಯಾವ ಎಣ್ಣೆ ನಿಮ್ಮ ಮನೇಲಿ ಬಳಸ್ತಾ ಇದ್ದೀರೋ ಅದು ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು ಬಿಸಿ ಬಿಸಿಲಿ ತಿಂದ್ಬಿಡಬೇಕು. ಅದೇ ಸ್ವಲ್ಪ ಮಧ್ಯಾಹ್ನ ಆದರೆ ಅದು ತಿನ್ನೋಕ್ಕೆ ಆಗಲ್ಲ, ಸಂಜೆಗೆ ಅದು ತಿನ್ನೋಕ್ಕೆ ಯೋಗ್ಯನೇ ಇರಲ್ಲ ಅಂತ ನಾವು ಡಿಸೈಡ್ ಮಾಡಿ ಅದನ್ನು ಆಚೆ ಕಡೆ ಹಾಕ್ತೀವಿ. ಬಟ್ ಮಾರನೇ ದಿನಕ್ಕೆ ಅದು ಖಂಡಿತ ಅಳಿಸುತ್ತೆ. ಯಾವ ಶಕ್ತಿಶಾಲಿ ಪ್ರಾಡಕ್ಟ್ ಪಿರಮಿಡ್ನ ಟಾಪ್ ಪ್ರಾಡಕ್ಟ್ ಅಂತ ಇದ್ದೀರೋ ಆ ಪ್ರಾಡಕ್ಟ್ ನಿಮ್ಮ ಆಹಾರನ ಉಳಿಸೋದ್ರ ಬದಲು ಕೆಡಿಸ್ತಾ ಇದೆ.
ಸೈನ್ಸ್ ನಿಮ್ಮ ಮನೇಲೇ ಇದೆ, ಎಕ್ಸ್ಪೆರಿಮೆಂಟ್ ನಿಮ್ಮಂದಲೇ ಮಾಡ್ಕೊಳ್ಳಿ. ಬೆಳಿಗ್ಗೆ ಉಪ್ಪಿಟ್ಟನ್ನ ಮಧ್ಯಾಹ್ನ ತಿನ್ನೋಕ್ಕಾಗ್ತಿಲ್ಲ ಅಂತಂದರೆ ಆ ಮಕ್ಳುಗಳು ಹೆಂಗೆ ತಡ್ಕೋಬೇಕು? ಬಿಸಿಲು ತಿನ್ನೋದಿದೆ ಹೆಂಗೆ ಗೊತ್ತಾ? ಮೇಕಪ್ ಮಾಡಿ ಹುಡುಗಿನ ಮದುವೆ ಮಾಡ್ದಂಗೆ. ಆ ಮೇಕಪ್ ಹೋಗುತ್ತೆ. ನಾನು ನಿಜದ ಫೇಸ್ ಜೊತೆನೇ ಬದುಕಬೇಕು. ಸೊ ಇಷ್ಟು ಕೆಟ್ಟದಾಗಿರೋ ಆಹಾರ ಮಕ್ಳುಗಳು ತಿನ್ನಲ್ಲ, ಸ್ಕೂಲಲ್ಲಿ ಬಿಟ್ಕೊಂಡು ಬರ್ತಾರೆ. ಅದಕ್ಕೆ ನಾವು ಟಾರ್ಚರ್ ಕೊಡೋದು. ಓಯ್ ನೀವು ಯಾಕೆ ಊಟ ಬಿಟ್ಟು ಬಂದೆ ಯಾಕೆ ಮಕ್ಳು ತಿಂತಾ ಇಲ್ಲ? ನೀವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಬಾಕ್ಸಲ್ಲಿ ಒಂದು ಅಗ್ಳಿಸಿಲ್ದಂಗೆ, ಅಂದರೆ ನಮ್ಮ ಊಟ ಸಾಕಾಗ್ದಲೇ ನಾವು ಬೇರೆ ಊಟ ಕಿತ್ಕೊಂಡು ತಿಂದು ಬರ್ತಾಯಿದ್ವಿ. ಇವತ್ತಿನ ಪರಿಸ್ಥಿತಿ ಮಕ್ಳುಗಳು ಊಟ ತಿನ್ನೋಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಆ ವಿಷದ ಜೊತೆ ನಾವು ಅಡುಗೆ ಮಾಡಿ ಕೊಡ್ತಾಯಿದ್ದೀವಿ. ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆ ಅಡುಗೆ ಮಾಡಿ. ಪರಮ್ ಅವರೇ, ಎನಿ ಅಡುಗೆ ನಿಮಗೆ ಯಾವ್ದು ಇಷ್ಟ, ಉಪ್ಪಿಟ್ಟು, ಪಲ್ಲಾವು, ಬಿರಿಯಾನಿ, ಎನಿಥಿಂಗ್. ಬೆಳಗ್ಗೆ ಮಾಡಿದ ಪಲ್ಲಾವ್ ಮಧ್ಯಾಹ್ನ ಇನ್ನೂ ರುಚಿಯಾಗುತ್ತೆ. ಆಹಾರ ತಣ್ಣಗಾದಂಗೆ ರುಚಿ ಜಾಸ್ತಿ ಆಗುತ್ತೆ. ಸಂಜೆ ಇನ್ನೂ ಚೆನ್ನಾಗಿರುತ್ತೆ. ಸಂಜೆ ಪಲ್ಲಾವ್ ಉಳಿದ್ರೆ ಅದನ್ನು ಫ್ರಿಜ್ಜಿಗೂ ಇಡಬೇಡಿ, ಎಸಿಬೇಡಿ. ಮಾರನೇ ದಿನ ಆದರೂ ಆ ಪಲ್ಲಾವ್ ಅಳಿಸಲ್ಲ. ಅಂದರೆ ಪಲ್ಲಾವನ್ನೇ ಕೆಡಕ್ಕೆ ಬಿಡ್ತಿಲ್ಲ ಅಂದರೆ ನಿಮ್ಮ ಹೊಟ್ಟೆನ ಕೆಡಕ್ಕೆ ಈ ಎಣ್ಣೆ ಬಿಡಲ್ಲ. ಅದೇ ಥರ ಮೂರನೇ ಟೆಸ್ಟ್ ಅಂತ ಹೇಳ್ತೀನಿ. ಎಣ್ಣೆ ಇರೋದು ತುಕ್ಕು ಹೋಗ್ಸೋಕ್ಕೆ, ತುಕ್ಕು ಬರ್ಸೋಕ್ಕಲ್ಲ. ಇವತ್ತೇನು ಈ ರಿಫೈನ್ಡ್ ಆಯಿಲ್ಗಳಿದ್ದಾವೆ, ಜಸ್ಟ್ ಒಂದು ಸ್ಟೀಲ್ ಬೌಲ್ನ ತಗೊಂಡು ಒಂದು ತಿಂಗಳು ಬಳಸೋಕ್ಕೆ ಹೇಳಿ. ಈ ಕಾರ್ಯಕ್ರಮ ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳುಗಳು ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಆ ಸ್ಟೀಲ್ ಬೌಲ್ ತುಕ್ಕಿಡ್ದೋಗುತ್ತೆ. ಅದನ್ನು ಬಳಸೋಕೆ ಸ್ಟೀಲ್ ಬೌಲು ತುಕ್ಕಿಡಿಯುತ್ತೆ ಸರ್. ಅದಕ್ಕೋಸ್ಕರನೇ ಅವ್ರು ಪ್ಲಾಸ್ಟಿಕ್ಗಳನ್ನ ಮಾಡ್ಕೊತಾರೆ, ಪ್ಲಾಸ್ಟಿಕ್ ಇಂದ್ರಲ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರೊಂದು ಸ್ವಲ್ಪ ಜಾಣ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದರೆ ಇಷ್ಟು ಗಟ್ಟಿಮುಟ್ಟಾಗಿರೋ ಸ್ಟೀಲ್ಗೆ ಈ ಕತೆ ಆಗ್ತಿದೆಯಲ್ಲ, ಇನ್ನು ಇದು ನನ್ನ ದೇಹದೊಳಗೋಗಿ ಇನ್ನೇನೇನು ಮಾಡುತ್ತೆ ಅನ್ನೋದು ಯೋಚನೆ ಮಾಡಿದರೆ ಖಂಡಿತ ಅವರು ಅದ್ರ ಬಗ್ಗೆ ಅವೇರ್ ಆಗ್ತಿದ್ರು, ಅದ್ರ ಬಗ್ಗೆ ಎಚ್ಚರಿಕೆ ಹೊಂದೋರು. ಬಟ್ ಇದನ್ನು ನೀವು ಸ್ಟೀಲಲ್ಲೇ ಹಾಕಿ 1 ವರ್ಷ ಇಡೀ, 2 ವರ್ಷ ಇಡೀ, 3 ವರ್ಷ ಇಡೀ ಆ ಪಾತ್ರೆ ಉಲ್ಟಾ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ವಾಷಿಂಗ್ ಏಜೆಂಟ್ ಅಂತಿದ್ರೆ ಅದು ಕೊಕೊನಟ್ ಆಯಿಲ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ, ಕಡಲೆಕಾಯಿ ಕೆಟ್ಟೋದ್ರೆ ಎಸಿತೀವಿ, ಸೂರ್ಯಕಾಂತಿ ಕೆಟ್ಟೋದ್ರೆ ಎಸಿತೀವಿ, ಎಳ್ಳು ಕೆಟ್ಟೋದ್ರೆ ಎಸಿತೀವಿ. ಆದರೆ ಕೆಟ್ಟೋಗಿರೋ ಕೊಬ್ಬರಿಗೆ ಒಂದು ಮಾರ್ಕೆಟ್ ಇದೆ, ಅದನ್ನ ಕೌಟು ಅಂತ ಕರಿತೀವಿ. ಎಕ್ಸಾಂಪಲ್, ಇವತ್ತು ಕೌಟೆಣ್ಣೆ ರೇಟು 150ರಿಂದ 180 ರೂಪಾಯಿ ಇದೆ ಲೀಟರ್ಗೆ. ಅಂದರೆ ನೀವು ನಿಮ್ಮ ಮನೆಗೆ ತಂದು ತಿಂತಾ ಇದ್ದೀರಲ್ಲ ಪ್ಯೂರ್ ಎಣ್ಣೆ, ಅದಕ್ಕಿಂತ ಕೆಟ್ಟೋಗಿರೋ ಕೊಬ್ಬರಿ ಎಣ್ಣೆಗೆ ಡಿಮ್ಯಾಂಡ್ ಜಾಸ್ತಿ. ಯಾಕೆ ಅಂತಂದರೆ ಇವತ್ತು ಅತ್ಯಂತ ಹೆಚ್ಚು ಸೋಪು, ಇವೇನು ಉತ್ಪನ್ನಗಳಿದ್ದಾವೆ ಬ್ಯೂಟಿ ಪ್ರಾಡಕ್ಟ್ನ, ಅದರಲ್ಲಿ ಇನ್ನೂ ವಿಚಿತ್ರ ಅಂತಂದರೆ ಈ ತೆಂಗಿನ ಬಗ್ಗೆ ನೀವು ಅನ್ವೇಷಣೆ ಮಾಡ್ತಾ ಹೋದರೆ, ನಮ್ಮ ಫ್ಯಾಕ್ಟ್ರಿನಲ್ಲಿ ಕಾಯಿನ ಕಟ್ ಮಾಡಿದಾಗ ನೀರು ಬರುತ್ತೆ. ಯಾಕಂದರೆ ನಿಮ್ಮದು ಹಸಿ ತೆಂಗಿನಕಾಯಿ ಕೊಬ್ಬರಿ ಅಲ್ಲ. ಅಂದರೆ 10 ಕಾಯಿ ಹೊಡೆದ್ರೇ ಜಾಸ್ತಿ ನೀರು ಬರುತ್ತೆ. ನಾವು 1000 ತೆಂಗಿನಕಾಯಿ ಹೊಡೆಯೋದ್ರಿಂದ ಬ್ಯಾರಲ್ ಗಟ್ಟೆ ನೀರು ಬರುತ್ತೆ. ಸೊ ಬ್ಯಾರಲ್ ಗಟ್ಟಲೆ ಎಳ್ನೀರು ಇರುತ್ತೆ ಅದರಲ್ಲಿ, ಕಾಯಿ ನೀರು ಇರುತ್ತೆ. ಆ್ಯಂಡ್ ಪದೇ ಮನುಷ್ಯ ಅಷ್ಟೊಂದು ಕುಡಿಯೋಕ್ಕಾಗಲ್ಲ. ಅದು ದೇವಸ್ಥಾನದಲ್ಲಿ ತೀರ್ಥ ಕುಡ್ದಂಗೆ ಒಂದು ಚಮಚ ಕುಡಿದ್ರೆ ಓಕೆ, ಜಾಸ್ತಿ ಕುಡಿದ್ರೆ ಹೊಟ್ಟೆ, ಆದರೆ ರಿಚ್ ಫುಡ್ ಅಲ್ವಾ, ಇಟ್ಸ್ ನಾಟ್ ಈಸಿಲಿ ಅದು ನಮ್ಗೆ ಡೈಜೆಸ್ಟ್ ಆಗೋಲ್ಲ. ನಾವು ಅದಕ್ಕೊಂದು ಟ್ಯಾಂಕ್ ಕಟ್ಟಿದ್ದೀವಿ, ಆ ಟ್ಯಾಂಕಿಗೆ ಬಿಟ್ಬಿಡ್ತೀವಿ. 36 ಅವರ್ಸ್ ಫರ್ಮೆಂಟೆಡ್ ಆದಮೇಲೆ ಆ ಟ್ಯಾಂಕಿನ ಮೇಲೆ ಒಂದು ಎಣ್ಣೆ ಬರುತ್ತೆ. ಅಂದರೆ ಕಾಯಿ ನೀರಲ್ಲೂ ಕೂಡ ಎಣ್ಣೆ ಇರುತ್ತೆ. ಆ ಎಣ್ಣೆ ಎಷ್ಟು ಕೆಟ್ಟ ವಾಸನೆ ಹೊಡಿತಿರುತ್ತೆ ಅಂದರೆ ಫರ್ಮೆಂಟೆಡ್ ಆಗಿರುತ್ತೆ, ನೀರೊಳಗಿಂದ ಬರೋ ಎಣ್ಣೆ ಕೊಳ್ತು. ಆ ಎಣ್ಣೆ ತಗೊಳಕ್ಕೆ ಜನ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆ ಎಣ್ಣೆಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತಂದರೆ ಡ್ರಮ್ ಇಡ್ತಾರೆ, ಕೊಡಲಿಲ್ಲ ಅಂದರೆ ಜಗಳ ಆಡ್ತಾರೆ, ನಮಗೆ ಯಾಕೆ ಕೊಡ್ತಿಲ್ಲ ಅಂತಾರೆ. ನಾವು ಕೇಳೋದು, ಈ ಗೊಚ್ಚೆಗುಂಡಿ ಎಣ್ಣೆ ಏನಕ್ಕೋ ಮಾರಾಯಿರ ಅಂತಂದರೆ, ಅಣ್ಣ ಇದಕ್ಕೆ ಭಾಳ ಡಿಮ್ಯಾಂಡ್ ಅಣ್ಣ, ಸೋಪಿಗೆ ಎಲ್ಲ ಕಂಪ್ನಿಯವರು ಇದನ್ನ ತಗೋತಾರೆ. ಅವಾಗ ನಮಗೆ ಅರ್ಥ ಆಯಿತು, ಸೊ ಹೌ ಬ್ಯೂಟಿಫುಲ್ ದಿಸ್ ಕೊಕೊನಟ್ ಅಂದರೆ ಕೆಟ್ಟೋಗಿರೋ ಕೊಬ್ಬರಿಗಷ್ಟು ದೊಡ್ಡ ಮಾರ್ಕೆಟ್ ಇರ್ತಕ್ಕಂಥದ್ದು ಈ ಒಂದು ಕೊಕೊನಟ್ಗೆ ವಿಶೇಷ. ನಿಮಗೆ ನಾನು ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಹೇಳ್ತಾ ಹೋಗ್ತೀನಿ. ಯಾಕೆ ಸರ್ ನಿಮ್ಮ ಅಮೂಲ್ಯವಾದ 12 ವರ್ಷನ ಈ ಒಂದು ಸಿಂಗಲ್ ಪ್ರಾಡಕ್ಟ್ ಮೇಲೆ ನೀವು ಪ್ಲೇಸ್ ಮಾಡಿದ್ರೆ ನಿಮಗೂ ಆಶ್ಚರ್ಯ ಅನಿಸುತ್ತೆ, ಎಷ್ಟೋ ಜನಕ್ಕೂ ಇದಕ್ಕೆ ಕೇಳಿದ್ದನ್ನು ಆಶ್ಚರ್ಯ ಅನಿಸುತ್ತೆ. ಅಂದರೆ ನಿಮ್ಮ ಯೌವನದ 12 ವರ್ಷ ಇದೊಂದು ಸಿಂಗಲ್ ಪ್ರಾಡಕ್ಟ್ಗೆ, ಇದೇನು ನಾನು ಕೈಲಿ ಇಟ್ಕೊಂಡಿದ್ದೀನಿ, ಇದೊಂದು ಪ್ರಾಡಕ್ಟ್ ಜೊತೆನೇ ನನ್ನ ಜೀವನದ್ದು ಸ್ಪೆಂಡ್ ಆಯಿತು 12 ವರ್ಷ. ಆ್ಯಂಡ್ 1 ದಶಕ ಕಾಲ ಅದನ್ನು ಮಾಡೋದು ಅಂದರೆ ನನ್ನ ತಲೆಯಲ್ಲಿ ಆಲೋಚನೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆಲ್ಲ ಸೇರಿ 15 ವರ್ಷ ಅಂತ ಇಟ್ಕೊಳ್ಳಿ. 15 ವರ್ಷ ಒಂದು ಪ್ರಾಡಕ್ಟ್ ಜೊತೆ ನನ್ನ ಫೀಲಿಂಗ್ಸ್ನ ಹೇಳಬೇಕು ಅಂತಂದಾಗ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್, ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆನ ನಾನು ಗ್ರಹಿಸ್ತಾ ಬಂದೆ, ನೋಡ್ತಾ ಬಂದೆ, ಜನಗಳಿಗೆ ಹೇಳ್ತಾ ಬಂದೆ. ಮೊದಲನೇದಾಗಿ ಇದು ಅಮೃತ ಅಂತ ನಾವು ಏನಕ್ಕೆ ಕನ್ಸಿಡರ್ ಮಾಡಬೇಕು ಅಂದರೆ, ಇಲ್ಲಿ ಕಾರ್ಯಕ್ರಮ ನೋಡ್ತಿರೋರಿಗೆಲ್ಲ ತಲೆಯಲ್ಲಿ ಡಣ್ಣು ಅಂತ ಹೊಡೆಯುತ್ತೆ. ಇವತ್ತು ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಕಾಲ, ನಾನೊಂದು ವೀಡಿಯೋ ಹಾಕಿದ್ರೆ ಇನ್ನು 20 ವೀಡಿಯೋ ತಲೆ ಮೇಲೆ ಹೊಡೆದಂಗೆ ಬರುತ್ತೆ. ಒಬ್ಬ ಬಂದು ಹೇಳ್ತಾನೆ ಅದು ನಮ್ಮ ಭೂಮಿಗೆ ಹೊಂದಾಣಿಕೆ ಇಲ್ಲ, ಇದು ನಮ್ಮ ಪ್ರದೇಶದಲ್ಲಿ ತೆಂಗು ಬೆಳೆಯಲ್ಲ, ಈ ಜಾಗದಲ್ಲಿ ಬೆಳೆಯಲ್ಲ.
ಸೊ ನಾನು ಡಿಸೈಡ್ ಮಾಡಿದೆ, ನಾನಿವತ್ತು ಯಾವ ವಸ್ತುನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ತಿದ್ದೀನೋ ಆ ವಸ್ತುನ ಮೇಲೆ ತುಂಬ ಕ್ವಶನ್ಗಳಿರಬಾರ್ದು, ಬಟ್ ಜಗತ್ತಿನ ಸರ್ವಶ್ರೇಷ್ಠ ಪ್ರಾಡಕ್ಟ್ ಅದಾಗಿರಬೇಕು. ಅಂಥ ಪ್ರಾಡಕ್ಟ್ ಮೇಲೆ ನನ್ನ ಲೈಫ್ನ, ಯಾಕೆ ಅಂತಂದರೆ ನನ್ನ ವರ್ಕ್ ಈ ಪ್ರಪಂಚಕ್ಕೆ ಈ 12 ವರ್ಷ ಏನು ಕೆಲಸ ಮಾಡಿದ್ದೀನಿ ಅದು ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ಆ ಉತ್ಪನ್ನನೂ ಅದಕ್ಕೆ ಸಾಥ್ ಕೊಡಬೇಕು. ಅದರ ವಿಚಾರಗಳು, ಅದರ ಆಲೋಚನೆಗಳು, ಅದರ ಉದ್ದೇಶಗಳು ನನ್ನ ಜೊತೆ ಕೊಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಇದು ವಿಶೇಷವಾಗಿ ನನಗೆ ಯಾಕೆ ಕಾಣ್ತು, ಬಹಳ ವಿಶೇಷವಾಗಿ ಯಾಕೆ ಕಾಣ್ತು ಅಂದರೆ, ನೋಡಿ ನೀವು ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟಿ ಪರಮ್ ಅವರೇ, ಎಲ್ಲಾದರೂ ಆಯಿತು, ಅಮೆಝಾನ್ ಕಾಡಲ್ಲಿ ಹುಟ್ಟಿ, ಹಿಮಾಲಯ ಪರ್ವತ ಎಲ್ಲಾದರೂ ಹುಟ್ಟಿ ಸರ್, ನೀವು ಇಲ್ಲ ಸಹಾರಾ ಮರುಭೂಮಿಲೇ ಹುಟ್ಟುಬಿಡಿ ಸರ್, ನೀವು ಎಲ್ಲಿ ಹುಟ್ಟಿದ್ರೂ ಕೂಡ ಫಸ್ಟ್ ಅವ್ರಿಗೆಲ್ಲರಿಗೂ ಕೂಡ ಈ ಎಣ್ಣೆ ಪರಿಚಯ ಇರುತ್ತೆ. ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಇದೇನು ಸರ್ ಸಹಾರಾ ಮರುಭೂಮಿಗೂ ಈ ತೆಂಗಿನ ಎಣ್ಣೆಗೂ ಏನು ಸಂಬಂಧ ಅಂತ ಕೇಳಿದ್ರೆ, ಫಸ್ಟ್ ಯಾವುದೇ ಈ ಭೂಮಿ ಮೇಲೆ ಜನಿಸಿದಂತಹ ವ್ಯಕ್ತಿ ಮೊದಲು ಅವ್ರ ತಾಯಿಯ ಹಾಲನ್ನ ಕುಡಿತಾರೆ. ಅವ್ರ ತಾಯಿಯ ಹಾಲನ್ನ ಕುಡಿದಾಗ ಆ ತಾಯಿ ಹಾಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಅನ್ನೋ ಒಂದು ಅಂಶ ಇರುತ್ತೆ. ಆ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಏನು ಅಂದರೆ ಅದು ಡೈಜೆಷನ್ ಆಗೋಕ್ಕೆ ನಮ್ಮ ಕರಳಿಗೆ ಹೋಗಲ್ಲ, ಬದಲಾಗಿ ನಮ್ಮ ಬಾಯಿಯ ಸಲೈವದಲ್ಲಿ ಕರಗಿ ದೇಹಕ್ಕೆ 10 ನಿಮಿಷದಲ್ಲಿ ಪೆನಿಟ್ರೇಟ್ ಆಗಬೇಕು. ಅಂದರೆ ಆ ಮಗು ಹಾಲು ಕುಡಿದು ಹೊಟ್ಟೆ ಒಳಗೆ ಹೋಗಿ ಅದರ್ಗಿ ಅದು ಶಕ್ತಿಯಾಗಿ ಬರೋ ಅಷ್ಟರೊಳಗೆ ಆ ಮಗು ಅಳು ನಿಲ್ಲಿಸಲ್ಲ. ಅಂದರೆ ತಾಯಿ ಹಾಲನ್ನ ಕೊಡ್ತಿದ್ದಂಗೆ ಮಗು ಅಳು ಯಾಕೆ ನಿಲ್ಲಿಸುತ್ತೆ ಅಂದರೆ ಜಸ್ಟ್ 2 to 3 ಮಿನಿಟ್ಸಲ್ಲಿ ಅದರ ಎನರ್ಜಿ ಪೆನಿಟ್ರೇಟ್ ಆಗಿಬಿಡುತ್ತೆ, ಅದರ ಬಾಡಿನಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ಭಗವಂತನ ರಚನೆಯಲ್ಲಿ, ಅಂದರೆ ಏನು ಈ ಭಗವಂತನ ರಚನೆ ಅಂತ ನಾವು ಕರಿತೀವಿ, ಇದರಲ್ಲಿ ಈ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿನೂ ಫಸ್ಟ್ ತಿನ್ನೋ ಆಹಾರ. ಅಂಥ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಇದರಲ್ಲಿ 56% ಇರುತ್ತೆ ಪರಮ್ ಅವರೇ. ಅಂದರೆ ಈ ಎಣ್ಣೆನ ಇವತ್ತು ನೀವು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ, ಇದು ಪ್ರಪಂಚದಲ್ಲಿ ಎಲ್ಲರಿಗೂ ಚಿರಪರಿಚಿತ, ತಾಯಿ ಹಾಲು ಮುಖಾಂತರ. ಸೊ ಇವತ್ತು ತಾಯಿ ಹಾಲೇನಿದೆ, ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ನೋಡಿ, ಫೈನಲಿ ಡಿಸಿಷನ್ ಈಸ್ ಯುವರ್ಸ್, ನಾನು ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ. ಬಟ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಎಷ್ಟು ವೈಜ್ಞಾನಿಕ ಹಿನ್ನೆಲೆಯಿಂದ ನೀವು ಇದನ್ನು ನೋಡ್ಬೋದು ಅಂತ ನಾನು ನಿಮಗೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಸೋ ಮೆನಿ ಅಂದರೆ ಕೆಲವರು ವಿತಂಡವಾದಿಗಳಿರ್ತಾರೆ, ಕೆಲವರು ಅವ್ರನ್ನೆಲ್ಲ ನಾನು ಕನ್ವಿನ್ಸ್ ಮಾಡಬೇಕನ್ನೋ ಉದ್ದೇಶ ನನಗದಿಲ್ಲ ಸರ್. ಅದು ಜಸ್ಟ್ ನಾನಿಲ್ಲಿ ವಿಜ್ಞಾನದ ಹಿನ್ನೆಲೆನ ತಗೊಂಡು ಒಂದು ಪರಿಪೀಠಿಕೆನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಹೋಗ್ತಾ ಇದ್ದೀನಿ. ಸರ್ ಹಂಗಾರೆ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಕೆಲಸ ಏನು? ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಇಟ್ಟಿಗೆ ಥರ ಕಟ್ಟಿ ನಿನ್ನನ್ನು ಸ್ಟ್ರಾಂಗ್ ಮಾಡೋದು. ಸೊ ಇಂದಿನ ಕಾಲದಲ್ಲಿ ತಾಯಿ ಹಾಲು ಕುಡಿತಿದ್ದಂತಹ ಮಗು ವಾತಾವರಣ ಕೆಟ್ಟಿರಲಿಲ್ಲ, ಭೂಮಿ ಕೆಟ್ಟಿರಲಿಲ್ಲ, ಗಾಳಿ ಕೆಟ್ಟಿರಲಿಲ್ಲ, ನೀರು ಕೆಟ್ಟಿರಲಿಲ್ಲ, ಅದರದ್ದು ಏನು ಇಮ್ಯುನಿಟಿ ಅಂತ ಕರಿತಿದ್ವಿ, ರೋಗ ನಿರೋಧಕ ಶಕ್ತಿ ಹಂಗೆ ಬಿಲ್ಡ್ ಆಗ್ತಾ ಹೋಗ್ತಾ ಇತ್ತು, ಈ ಎಣ್ಣೆ ಅವಶ್ಯಕತೆ ಇರಲಿಲ್ಲ. ಆದರೆ ಇವಾಗ 1 ವರ್ಷ ತಾಯಿ ಹಾಲನ್ನ ಆ ಮಗು ಕುಡಿಯುತ್ತೆ, ಕುಡಿದ್ಮೇಲೆ ಆಚೆಗಡೆ ಪ್ರಪಂಚ ವೆಲ್ಕಮ್ ಮಾಡ್ತಿರುತ್ತೆ ಅವನ್ನ ವೀಕ್ ಮಾಡೋಕ್ಕೆ. ಯಾಕೆಂದರೆ ಗಾಳಿ ಪೊಲ್ಯೂಟೆಡ್, ನೀರು ಪೊಲ್ಯೂಟೆಡ್, ಆಹಾರ ಪೊಲ್ಯೂಟೆಡ್, ಎಲ್ಲ ಪೊಲ್ಯೂಟೆಡ್. ಅಂಥ ಸಂದರ್ಭದಲ್ಲಿ ನಾನು ಸಾಯೋ ಕೊನೆ ಗಳಿಗೆವರೆಗೂ ತಾಯಿ ಹಾಲು ಕುಡಿಬೇಕು ಅಂದರೆ ಇದೊಂದು ಪ್ರಾಡಕ್ಟಿಂದ ಸಾಧ್ಯ. ಈ ಪ್ರಾಡಕ್ಟಿಂದ ನೀವು ಕುಡೀರಿ, ಅಡುಗೆ ಮಾಡಿ, ಏನಾದರೂ ಮಾಡಿ, ನಿಮಗೆ ನಾವು ಬದುಕಿರೋವರೆಗೂ ತಾಯಿ ಹಾಲು ಸಿಗ್ತಾ ಇರುತ್ತೆ. ಸೊ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ವರ್ಜಿನ್ ಕೋಕೋನಟ್ ಆಯಿಲು ತಾಯಿ ಹಾಲಿನಷ್ಟೇ ಶ್ರೇಷ್ಠ ಅಲ್ಲ, ಇದು ಅದೇ 56% ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಇರುತ್ತೆ. ಎಂಥ ಸ್ಥಿತಿಯಲ್ಲಿ ಇರಿ ನೀವು ಪರಮ್ ಅವರೇ ಅಂದರೆ, ಸರ್ ಐ ಆಮ್ ಇನ್ ದ ಟ್ರೀಟ್ಮೆಂಟ್ ಸ್ಟೇಜ್, ನಾನೀಗ ಬಿದ್ದೋಗಿದ್ದೀನಿ, ನಾನೇನೋ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನೀನು ಯಾವ ಸ್ಟೇಜಲ್ಲಾದರೂ ಇರಪ್ಪ, ಯಾವ ವಯಸ್ಸೋನಾರು ಆಗಿರೋ ಎಲ್ಲರೂ ಆಗಿರೋ, ಬೇರೆ ದೇಶಗಳಲ್ಲಿ ಇದನ್ನ ಪ್ರೀ ಮೆಚ್ಯೂರ್ಡ್ ಬೇಬಿಗಳಿಗೂ ಇದನ್ನು ಕೊಡ್ತಾ ಇದ್ದಾರೆ. ಅಂದರೆ ತಾಯಿ ತೀರೋಗ್ಬಿಡ್ತಾರೆ, 7 ವರ್ಷಕ್ಕೆ ಅಂದರೆ 7 ತಿಂಗಳಿಗೆ ಮಗು ಹುಟ್ಟುತ್ತೆ, ಆ ಮಗು ಉಳಿಸ್ಕೊಳೋದು ಹೆಂಗೆ, ಅಂಥ ಮಗುಗೂ ಕೂಡ ವರ್ಜಿನ್ ಕೋಕೋನಟ್ ಆಯಿಲ್ ಕೊಟ್ಟು ಆ ಮಕ್ಕಳನ್ನ ಆರೋಗ್ಯವಂತವಾಗಿ ಬೆಳವಣಿಗೆ ಆಗಿರೋದು ಕೂಡ ಎಷ್ಟೋ ಎಕ್ಸಾಂಪಲ್ಸು ಈ ವರ್ಜಿನ್ ಕೋಕೋನಟ್ ಆಯಿಲ್ ಮೇಲೆ ಆಲ್ರೆಡಿ ಪ್ರೂವನ್ ಆಗಿದೆ. ಆ್ಯಂಡ್ ಇದನ್ನು ಆ್ಯಡ್ ಮಾಡಿ ನಾವು ಅಡುಗೆ ಮಾಡಿದಾಗ, ಎಕ್ಸಾಂಪಲ್ ನೀವು ಉಪ್ಪಿಟ್ಟು ಮಾಡಿ, ಚಿತ್ರಾನ್ನ ಮಾಡಿ, ಅದರೊಳಗೆಲ್ಲ ತಾಯಿ ಹಾಲು ಹೋಗ್ತಿದೆ. ಈಗ ನೀವು ಚಪಾತಿ ತಿಂದ್ರಿ, ವಡೆ ತಿಂದ್ರಿ, ಅದರೊಳಗೆಲ್ಲ ತಾಯಿ ಹಾಲು ಹೋಯ್ತು ಅಂದಾಗ ಆ ವಡೆ ಟಾಕ್ಸಿಕ್ ಆಗ್ತಾ ಇಲ್ಲ, ಬದಲಾಗಿ ನ್ಯೂಟ್ರಿಷಿಯಸ್ ಆಗಿ ನಿಮ್ಮ ದೇಹನ ಪೊರೆಯುತ್ತೆ ಅಂತಂದಾಗ ನಾವು ಇವತ್ತಿನ ಪರಿಸ್ಥಿತಿ ಏನು ಈ ಆರೋಗ್ಯದ ಒತ್ತಡದ ಪರಿಸ್ಥಿತಿಲಿ ಇದೀವಲ್ಲ, ಈ ಪರಿಸ್ಥಿತಿನ ಎದುರಿಸೋಕ್ಕೆ ದಿಸ್ ಈಸ್ ದ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ನಾವು ಈ ಪ್ರಾಡಕ್ಟ್ ಮೇಲೇ 15 ವರ್ಷ ಇದು ಒಂದು ಸಿಂಗಲ್ ಪ್ರಾಡಕ್ಟ್ ಮೇಲೇ ನನ್ನ ಪ್ರಯಾಣನ ಮಾಡ್ತಾ ಜನಕ್ಕೆ ಅರ್ಥ ಮಾಡಿಸ್ತಾ ಬಂದ್ವಿ. ಇದಿಷ್ಟೇ ಕಾರಣ ಆಗಿದ್ದಿದ್ರೆ ನಾನು ಇದಕ್ಕಿಷ್ಟು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ. ಯಾರು ಅಡುಗೆ ಮಾಡ್ತೀರಾ ಇದರಲ್ಲೊಂದು ವಿಶೇಷ ಗುಣ ಇದೆ ಪರಮ್ ಅವರೇ. ಇದರಲ್ಲಿ ಏನಂತಂದರೆ, ನಾವಿವತ್ತು ಕ್ಯಾನ್ಸರ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀವಿ. ಮೋರ್ ದ್ಯಾನ್ 200 ಟೈಪ್ಸ್ ಆಫ್ ಡಿಫ್ರೆಂಟ್ ಕ್ಯಾನ್ಸರ್ಸ್ ಇವತ್ತು ಆಲ್ರೆಡಿ ಐಡೆಂಟಿಫೈ ಆಗಿದೆ.
ಆ್ಯಂಡ್ ದೊಡ್ಡ ದೊಡ್ಡ ಮಹಾನ್ ಶಕ್ತಿಶಾಲಿ ಜನಗಳನ್ನೇ ಬಲಿ ತೊಗೊಂಡ್ಬಿಟ್ಟಿದೆ ಕ್ಯಾನ್ಸರ್. ಸರ್, ಈ ಕ್ಯಾನ್ಸರ್ ಇಷ್ಟೊಂದು ಡೇಂಜರಸ್ ಯಾಕೆ? ನಾವು ನೀವು ತಿಳ್ಕೊಂಡಷ್ಟು ಡೇಂಜರಸ್ ಕಾಯಿಲೆ ಅದಲ್ಲ. ನಾನು ಇಲ್ಲಿ ವೀಕ್ಷಕರಿಗೆ ಹೇಳ್ತೀನಿ ಯಾಕೆ ಅಂತಂದರೆ, ಅದು ಸ್ಟೇಜ್ 1ನಲ್ಲಿದ್ದಾಗ, ಸ್ಟೇಜ್ 2ನಲ್ಲಿದ್ದಾಗ ಒಂದು ಶೀತ ಚಳಿ ಜ್ವರದಷ್ಟು ಸುಲಭವಾಗಿ ಅದರಿಂದ ನಾವು ಆಚೆಗೆ ಬರ್ಬೋದು ಕ್ಯಾನ್ಸರ್. ಬಟ್ ಅದು ಡೇಂಜರ್ ಯಾಕೆ ಈ 2 ಸ್ಟೇಜಲ್ಲೂ ಗೊತ್ತಾಗಲ್ಲ. ಅದು ಯಾವಾಗ ಫೈನಲ್ ಸ್ಟೇಜ್ಗೆ ಹೋಗುತ್ತೆ ಆವಾಗ ಗೊತ್ತಾಗುತ್ತೆ, ಅವತ್ತು ಕಷ್ಟ ಮೀರೋಗ್ಬಿಟ್ಟಿರುತ್ತೆ. ಯಾಕೆ ಅಂತಂದರೆ ಅಷ್ಟು ಫಾಸ್ಟಾಗಿ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ನ ಅಷ್ಟು ನೀಟಾಗಿ ಒಂದು ಸೈನ್ಯದ ಥರ ಮಾಡ್ಕೊಳುತ್ತೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ದಾಳಿ ಮಾಡುತ್ತೆ, ಟೋಟಲಿ ಅದು ಪವರ್ಫುಲ್ ಆಗುತ್ತೆ. ಬಟ್ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ನಮಗೆ ಅದು ಗೊತ್ತಾದರೆ ಅದು ಒಂದು ಶೀತ ಚಳಿ ಜ್ವರದ ಥರ ಒಂದು ಸಿಂಪಲ್ ಕಾಯಿಲೆ ಅದು. ಬಟ್ ಅದು ಸ್ಟೇಜ್ 3ಗೆ ಹೋದಾಗ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ನೋಡಿರ್ಬೋದು, ಸಂಸದರು, ಮಿನಿಸ್ಟ್ರು, ಎಂತೆಂಥ ನಮ್ಮ ಮನೋಹರ್ ಪರಿಕರ್ ಅವ್ರನ್ನ ನೆನೆಸ್ಕೊಂಡ್ರೆ ಆ ಮೂಗಿಗೆ ಪಾಪ ಆ ಪೈಪ್ ಹಾಕ್ಕೊಂಡೇ ಲಾಸ್ಟ್ ಮೀಟಿಂಗ್ ಮಾಡ್ತಾಯಿದ್ರು. ಅದು ನೆನೆಸ್ಕೊಂಡ್ರೂ ನಮಗೆ ಕಣ್ಣೀರು ಬರ್ತಾಯಿತ್ತು. ಸೊ ಅಂಥ ಕ್ಯಾನ್ಸರ್, ದ ಸೈಲೆಂಟ್ ಕ್ಯಾನ್ಸರ್ ಏನಿದೆ, ಇನ್ನೋಸೆಂಟ್ ಜನಗಳ ಮೇಲೆ ದಾಳಿ ಮಾಡ್ತಾ ಇರೋ ಕ್ಯಾನ್ಸರ್ ಏನಿದೆ, ಅದಕ್ಕೆ ಮೇಜರ್ ಪ್ರಾಬ್ಲಮ್ ಏನಂದರೆ ನಮ್ಮ ಬಾಡಿನಲ್ಲಿ ಅಲಾರಾಮ್ ಇಲ್ಲ. ಅಲಾರಾಮ್ ಮೀನ್ಸ್ ಅಂದ್ರೇನು? ಫಸ್ಟ್ ಆಫ್ ಆಲ್ ನಾವೇನು ವೀಕ್ ಪ್ರಾಡಕ್ಟ್ಸ್ನ ತಿಂತೀವಿ, ರಿಫೈನ್ಡ್ ಆಯಿಲ್ಸ್ನ ತಿಂತೀವಿ, ಅದು ಏನು ಮಾಡುತ್ತೆ, ನಿಮಗೆ ಅಡ್ಜಸ್ಟ್ಮೆಂಟ್ನ ಮಾಡಿಬಿಡುತ್ತೆ ಬಾಡಿಗೆ. ಸೊ ಆ ಅಡ್ಜಸ್ಟ್ಮೆಂಟ್ ಏನಾಗುತ್ತೆ, ದಿನನಿತ್ಯ ನಿನ್ನ ಬಾಡಿಗೆ ಯಾವುದೇ ವಿಷ ಬಂದರೆ, ಎಕ್ಸಾಂಪಲ್ ಈ ಮನೇಲಿ ತುಂಬ ಜನ ಕಳ್ಳರಿದ್ದಾರೆ ಅಂದರೆ ಇನ್ನೊಬ್ಬ ಹೊಸ ಕಳ್ಳ ಬಂದಾಗ ಏನಾದ್ರು ಗಲಾಟೆ ಆಗುತ್ತಾ? ಇಲ್ಲ, ಅವ್ರನ್ನ ಸೇರಿ ಒಂದು ಟೀಮ್ ಮಾಡ್ಕೊಂಡ್ಬಿಡ್ತಾರೆ. 100% ಅದೇ ಥರ ನೀನು ಆ ಕಡೆ ದೋಸ್ತಾರೆ, ಈ ಕಡೆ ದೋಸ್ತಾರೆ. ಇಲ್ಲೊಂದು 10 ಜನ ಕಳ್ಳರಿದ್ದಾರೆ, ಇಬ್ಬರು ಪೊಲೀಸ್ ಬಂದರು, ನೆಕ್ಸ್ಟ್ ಏನಾಗುತ್ತೆ, ಒಂದು ವಾಗ್ವಾದ ನಡೆಯುತ್ತೆ. ಇನ್ನೊಂದಿಬ್ಬರು ಪೊಲೀಸ್ ಎಕ್ಸ್ಟ್ರಾ ಬಂದರು, ಏನಾದ್ರು ಮಾಡಿ ಅವ್ರನ್ನ ಲಾಕ್ ಮಾಡಬೇಕು ಅಂತ. ಇನ್ನೊಂದು 5 ಜನ ಪೊಲೀಸ್ ಬಂದರು, ಪೊಲೀಸು ಕಳ್ಳರು ಸಮಾನ ಆದರೆ ಹೊಡೆದಾಟಗಳು ನಡೆಯುತ್ತೆ. ಅದೇ ಥರ ಇವತ್ತು ಕಳ್ಳರ ಸಂಖ್ಯೆ ಜಾಸ್ತಿ ಆಗೋದು ಯಾಕೆಂದ್ರೆ ರಿಫೈನ್ಡ್ ಆಯಿಲು ಕಳ್ಳ, ಅದ್ರ ಜೊತೆಗೆ ಈ ಕಳ್ಳ ಆ ಕಳ್ಳ ಎಲ್ಲ ಕಳ್ಳರು ಸೇರಿಕೊಂಡು ಆಚೆಗಡೆ ನೀನು ಏನು ತಿಂದರು ನಿನಗೆ ಗೊತ್ತಾಗಲ್ಲ. ಅಂದರೆ ನಿನ್ನ ಬಾಡಿಲಿ ಅಲಾರಾಮ್ ಇಲ್ಲ. ಈ ವರ್ಜಿನ್ ಕೊಕೊನಟ್ ಆಯಿಲ್ ಹೇಗೆ ಅಂದರೆ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಅಲಾರಾಮ್. ಇದು ನಿನಗೆ ಸೆಟ್ ಆದಮೇಲೆ ಆಚೆಗಡೆ ಫುಡ್ ತಿಂತಿದ್ದಂಗೆ ಇರಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೈಕ್ ಮನೇಲಿ ಇದನ್ನೇ ತಿಂತ, ಎಕ್ಸಾಂಪಲ್ ಈಗ ನಮ್ಮ ಮನೆಯವ್ರು ನಿಮಗೆ ಊಟಕ್ಕೆ ಇಡಬೇಕಾದ್ರೆ ಹೇಳ್ತಾಯಿದ್ರು, ನಾವು ಇಲ್ಲಿಂದ ಹೋದರೂ ಕಟ್ಕೊಂಡು ತೊಗೊಂಡು ಹೋಗ್ತೀವಿ, ನಾವು ಆಚೆಗಡೆ ಫುಡ್ ತಿನ್ನಲ್ಲ. ಯಾಕೆಂದ್ರೆ ತಿಂತಿದ್ರೆ ಇಬ್ಬರಿಗೂ ಆಗಲ್ಲ. ವಿ ಸ್ಟಾರ್ಟೆಡ್ ಒಂಥರ ಸುಸ್ತು ಅನಿಸುತ್ತೆ, ಇರಿಟೇಟ್ ಅನಿಸುತ್ತೆ, ತಲೆ ಸುತ್ತು ಬಂದಂಗೆ ಆಗುತ್ತೆ. ಅಂದರೆ ದಟ್ ಇಸ್ ಕಾಲ್ಡ್ ಅಲಾರಾಮ್. ಅದು ಎಕ್ಸೆಪ್ಟ್ ಆಗಿಬಿಡ್ತು, ಆ ಟಾಕ್ಸಿಕ್ ಫುಡ್ಡೆಲ್ಲ ಎಕ್ಸೆಪ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ನಿನ್ನ ಬಾಡಿಲಿ ಕ್ಯಾನ್ಸರ್ ಪಕ್ಕ ಡೆವಲಪ್ ಆಗುತ್ತೆ. ಅಂಥ ನ್ಯಾಚುರಲ್ ಅಲಾರಾಮ್ ಏನಾದರೂ ನಮ್ಮ ಮನೇಲಿರಬೇಕು, ನಮ್ಮ ಫ್ಯಾಮಿಲಿಲಿರಬೇಕು ಅಂದರೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಕನ್ಸಂಪ್ಷನ್ನ ಮಾಡಬೇಕು ಪರಮ್ ಅವರೇ. ಆ್ಯಂಡ್ ಇನ್ನೂ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಇದ್ರ ಬಗ್ಗೆ. ದ ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದರೆ, ಇವತ್ತು ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದೆ. ಇಟ್ಸ್ ಎ ವೆರಿ ಕಾಮನ್. ಯಂಗ್ಸ್ಟರ್ಸ್ಗಳು ಆಗ್ತಾಯಿದೆ. ಯಂಗ್ಸ್ಟರ್ಸ್ಗೆ ಆಗ್ತಿರೋದು ಹೋಗಲಿ, ಮೊನ್ನೆ 8th ಸ್ಟ್ಯಾಂಡರ್ಡ್ ನಮ್ಮ ಅರಸೀಕೆರೆಯಲ್ಲಿ 8th ಸ್ಟ್ಯಾಂಡರ್ಡ್ ಹುಡುಗಂಗೆ ಸ್ಕೂಲ್ ಅಡ್ಮಿಷನ್ಗೆ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರ ಅಪ್ಪ ಕರ್ಕೊಂಡು ಬರ್ತಾ ಇದ್ದಾನೆ, ನಾವು ನೋಡಿದ್ವಿ ನಿಂತ್ಕೊಂಡಲ್ಲಿ. ಎಷ್ಟು ಟೀನೇಜ್ ಅದು, ಎಂಥ ಸಣ್ಣ ವಯಸ್ಸು, ಯಾಕೆ ಹಿಂಗೆ ಆಗ್ತಾಯಿದೆ, ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ನಾವು ಸ್ವಲ್ಪ ಕೂತು ನೋಡಿದ್ರೆ, ಸರ್ ಫಸ್ಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ 1000 ಪುರಾಣ ಬೇಡ, ಸಿಂಪಲ್ಲಾಗಿ ಹಾರ್ಟ್ ಕೆಲಸ ಏನು, ರಕ್ತದ ಕೆಲಸ ಏನು ಸ್ವಲ್ಪ ಅರ್ಥ ಮಾಡ್ಕೊಬಿಡೋಣ. ಹಂಗೆ ರಕ್ತನಾಳದ ಕೆಲಸ ಏನು, ಸಿಂಪಲ್. ನಾನು ಇದನ್ನ ವಿಭಜಿಸಬೇಕು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ರಕ್ತನಾಳಗಳನ್ನ ರಸ್ತೆಗೆ ಹೋಲಿಸ್ತೀನಿ. ಈಗ ನಿಮಗೆ ರೋಡ್ ಇರೋದಕ್ಕಿಂತ ನಿಮ್ಮ ಮನೆಯಿಂದ ಸೀದಾ ಖುಷಿಯಾಗಿ ಇಲ್ಲಿಗೆ ಬಂದ್ರಿ. ಸೊ ರಸ್ತೆಗಳು ವ್ಯಾಲ್ಯೂಯೇಷನ್ನ ಜಾಸ್ತಿ ಮಾಡ್ತವೆ. BH ರೋಡ್ ಸೈಡ್ ನಿಮ್ಮ ತೋಟ ಇದ್ದರೆ ಜಾಸ್ತಿ ಬೆಲೆ, ಕಾರ್ನರ್ ಸೈಟ್ ಇದ್ದರೆ 2 ಕಡೆ ರೋಡ್ ಹೋಗಿದ್ದರೆ ರೇಟ್ ತುಂಬ ಜಾಸ್ತಿ, ನೈಸ್ ರೋಡ್ ಪಕ್ಕಕ್ಕಿದ್ರೆ ಹೆವಿ ರೇಟು, ನ್ಯಾಷನಲ್ ಹೈವೇ ಹೋದರೆ ಅಲ್ಲಿ ನಾವು ರೇಟ್ ಮಾತಾಡೋಂಗೆ ಇಲ್ಲ. ಬಿಕಾಸ್ ಆಫ್ ರೋಡ್ ಕನ್ವೀನಿಯೆಂಟ್ ಇದೆ, ನನ್ನ ಸೈಟಿಗೆ ಬೆಲೆ ಜಾಸ್ತಿ. ಅದೇ ಥರ ನಿನ್ನ ದೇಹದೊಳಗಿರೋ ರೋಡೇ ಈ ರಕ್ತನಾಳಗಳು. 1,20,000 ಕಿಲೋಮೀಟರ್ ರಕ್ತನಾಳ ಇರುತ್ತೆ ಒಬ್ಬ ಮನುಷ್ಯನ ದೇಹದೊಳಗೆ. ಎಕ್ಸಾಂಪಲ್, ನಿಮ್ಮ ತಲೆಯಲ್ಲಿ ಕೂದಲು ಎಷ್ಟಿದೆಯೋ ಪ್ರತಿ ಕೂದಲಿಗೂ ಒಂದೊಂದು ರಕ್ತನಾಳ ಇರುತ್ತೆ. ಇಷ್ಟು ಅರ್ಥ ಮಾಡ್ಕೊಂಬಿಡಿ ಸಾಕು. ನಿಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಸರ್, ಅಬಾಂಡೆಂಡ್ ಒಬ್ಬ ಹೆಲ್ದಿ ಪರ್ಸನ್ ಹತ್ರ 50,000 ಕೂದಲಿರುತ್ತೆ. 50,000 ರಕ್ತನಾಳ ಅಲ್ಲಿ ಕನೆಕ್ಷನ್ ಇರುತ್ತೆ. ಆ 50,000 ನಿಮ್ಮ ಹೇರ್ ಫಾಲಿಕಲ್ಗಳಿಗೆ ಆ ಆಕ್ಸಿಜನ್ ಬೇಕು, ಶಕ್ತಿ ಬೇಕು, ಪ್ರೋಟೀನ್ ಬೇಕು, ಅದು ಸಪ್ಲೈ ಆಗಬೇಕು ಅಂದರೆ ರಕ್ತನಾಳದಲ್ಲಿ, ಇಲ್ಲಾಂದರೆ ಕೂದಲು ಬೆಳೆಯಲ್ಲ, ಸತ್ತೋಗುತ್ತದೆ. ಇದೇ ಥರ ನನ್ನ ದೇಹದ ಪ್ರತಿಯೊಂದು ಅಂಗನೂ ಪ್ರಾಪರಾಗಿ ಕೆಲಸ ಮಾಡಬೇಕು ಅಂದರೆ ರಕ್ತನಾಳ ಪರ್ಫೆಕ್ಟಾಗಿರಬೇಕು. ಆಚೆಗಡೆ ಹೆಂಗೆ ಮಳೆ ಬಂದು ಬಿರುಗಾಳಿ ಬಂದು ರಸ್ತೆಗಳು ಹಾಳಾಗ್ತವೋ, ನಿಮ್ಮ ದೇಹದೊಳಗಿರೋ ರಸ್ತೆಗಳು ಯಾವಾಗ ಹಾಳಾಗ್ತವೆ ಅಂತಂದರೆ,
ನೀವು ತಿನ್ನುವ ಅತಿಯಾದ ಕಾರ್ಬೋಹೈಡ್ರೇಟ್ಗಳು, ಸಕ್ಕರೆಯ ಪದಾರ್ಥಗಳು, ಅತ್ಯಂತ ಹೆಚ್ಚು ಅವಶ್ಯಕತೆ ಇಲ್ಲದ ರೈಸು ತಿನ್ನೋದು, ಅಂದರೆ ತಿನ್ನೋಕ್ಕೆ ಕೂತ್ರೆ ಒಂದೊಂದು ಪ್ಲೇಟ್ ಅದನ್ನೇ ಬ್ಯಾಲೆನ್ಸ್ಡ್ ಫುಡ್ ಇಲ್ದಂಗಿರೋದು. ಇದು ಹಿಂದಿನ ಕಾಲದಲ್ಲಿ ಕಾರ್ಬ್ಸ್ ತಿಂತಿದ್ರು, ಅವ್ರು ಅಷ್ಟೇ ಗಟ್ಟುಮುಟ್ಟಾಗಿ ಕೆಲಸ ಮಾಡ್ತಾಯಿದ್ರು. ಗಟ್ಟುಮುಟ್ಟಾಗಿ ಕೆಲಸ ಅಂತಂದರೆ ಅದನ್ನು ವರ್ಣಿಸೋಕ್ಕೂ ಕೂಡ ಆಗಲ್ಲ. ಬೇಸಾಯ ಹೊಡೆಯೋದನ್ನು ನೋಡಿದ್ದಿದ್ರೆ ಇವತ್ತಿನ ಯಾವ ವರ್ಕೌಟು ಅದ್ರ ಮುಂದೆ ಆಗ್ತಿರಲಿಲ್ಲ. ಒಬ್ಬ ವ್ಯಕ್ತಿ 2 ಎತ್ತಿಡ್ಕೊಂಡು, ಯಾಕೆಂದರೆ ನನ್ನ 8th ಸ್ಟ್ಯಾಂಡರ್ಡ್ಗೆ ನಮ್ಮ ಅಪ್ಪಾಜಿ ಬೇಸಾಯ ಹೊಡೆಯೋದನ್ನ ನಮಗೆ ಕಲಿಸಿದ್ರು. ನಾವು ಹೊಡಿತಿದ್ವಿ ಬೇಸಾಯ, ಹೊಲ ಉಳೋದು. ಸೊ ಆ ಟೈಮಲ್ಲಿ ಬೆಳಗ್ಗೆ 5:15 ಕರೆಕ್ಟ್ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಗ ಹೂಡ್ಕೊಂಡಿರಬೇಕು. ಹೂಡ್ಕೊಂಡು ನೀನು ಬೇಸಾಯ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ 11-11:30 ಬಿಡಬೇಕು. ಅದ್ರಿಗೆ ಒಂದು ಬೇಸಾಯ ಹೊಡಿಬೇಕು ಅಂತಂದರೆ ಅರ್ಧ ಎಕರೆನ ಹೊಡಿಬೇಕು. ನೀನು ಅರ್ಧ ಎಕರೆನ ನೀನು ಕರೆಕ್ಟಾಗಿ ಹಿಂಗೆ ಲೆಕ್ಕ ಹಾಕಿದ್ರೆ 12.5 ಕಿಲೋಮೀಟ್ರ್ ವಾಕ್ ಆಗ್ತಿತ್ತು ಪರಮ್ಮ ಅವರೇ. ಅದು ಓಡಾಡಿ ಹಿಂಗೆ ಅಂದರೆ ನೀವು ಓಡಾಡ್ತಾನೆ ಇರಬೇಕಲ್ಲ ಪರ. 20 ಗುಂಟೆ ಕರ್ಕೊಂಡು ಈ ಕಡೆ ಹೋದೆ. ಒಂದು ಗೆರೆ ಅಂದರೆ 4 ಇಂಚು. 4 ಇಂಚು ಥರ ಅರ್ಧ ಎಕರೆನ ಲೆಕ್ಕ ಹಾಕ್ರಿ ಹೇಳಿ ಪರಮವ್ರೆ, ನಿಮಗೆ ಲೆಕ್ಕ ಸಿಗುತ್ತೆ. ಅದು 12 ಕಿಲೋಮೀಟ್ರ್ ಆಗುತ್ತೆ. 12 ಕಿಲೋಮೀಟ್ರು ನೀವು ಆ ನೇಗ್ಲಿಡ್ಕೊಂಡು ಅವನು ಕಾರ್ಡಿಯೋ ಎಕ್ಸಸೈಸ್ ಮಾಡ್ತಿದ್ದವನಿಗೆ 20 ರೊಟ್ಟಿ ತಿಂದರೂ ಅವನ ದೇಹಕ್ಕೆ ಫ್ಯಾಟ್ ಅನ್ನೋದು ಡೆಪಾಸಿಟ್ ಆಗೋಕ್ಕೆ ಸಾಧ್ಯತೆ ಇರಲಿಲ್ಲ. 5 ತಟ್ಟೆ ಅನ್ನ ಹಾಕೊಂಡಿದ್ರು ಏನೂ ಆಗ್ತಿರಲಿಲ್ಲ ಪರಮವ್ರೆ. ಈ ಪರಿಸ್ಥಿತಿ ಇತ್ತು. ಇವತ್ತು ಯಾರು ಸರ್ ಬೇಸೆ ಹೊಡಿತಾ ಇರೋದು? ಸ್ವಲ್ಪ ತೋರಿಸ್ತೀರಾ? ಯಾರಿದ್ದೀರಾ ಅಷ್ಟು ಹಾರ್ಡ್ ವರ್ಕ್ ಮಾಡೋರು? ಏನಕ್ಕೆ ತಿನ್ನಬೇಕಷ್ಟು ಫುಡ್ಡು? ಸೊ ಫುಡ್ ತಿಂತೀರಾ? ಬರ್ತೀನಿ ನಾನು. ಫ್ಯಾಟ್ ಆ್ಯಂಡ್ ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಬಿಡಿಸಿ ಇದ್ರ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ನ ಪಾಸ್ ಮಾಡಿದ್ರು, ಇದು ಕೊಲೆಸ್ಟ್ರಾಲ್ ಅಂತ. ಕೊಲೆಸ್ಟ್ರಾಲ್ ಇದರಲ್ಲೆಲ್ಲ ಆಗೋದು ನಿಮ್ಮ ರಾಗಿ, ಜೋಳ, ಇದರಲ್ಲಿ ಕೊಲೆಸ್ಟ್ರಾಲ್ ಆಗೋದು. ಯಾಕೆ ಅಂತಂದರೆ ಜನರಿಗೆ ಗೊತ್ತಿಲ್ಲ, ಪಾಪ ರಾಗಿಲೇನೂ ಇಲ್ಲ, ಜೋಳದಲ್ಲೇನೂ ಇಲ್ಲ ಅಂತ ತಿಂತಾರೆ. ನೀವು ಕಾರ್ಬ್ಸ್ನ ಅತಿ ಹೆಚ್ಚು ತಿಂದಾಗ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದುತ್ತೆ. ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಎನರ್ಜಿ ಖರ್ಚಾದರೆ ಅದು ಉಪಯೋಗ ಆದರೆ ಗುಡ್, ಇಲ್ಲ ಅಂತಂದರೆ ನಿಮ್ಮ ಲಿವರ್ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತ ಕರಿತೀವಿ, LDL ಅಂತ. ಅದನ್ನು ಮಾಡಿ ನಿಮ್ಮ ರಕ್ತನಾಳದಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಹೆಸರೇ ಲೋ ಡೆನ್ಸಿಟಿ ಅಂತ, ಅಂದರೆ ಮೂವ್ ಆಗದ, ತೂಕವಿರುವ, ಭಾರವಾಗಿರುವ ಕೆಟ್ಟ ಕೊಬ್ಬು ಅಂತ ಅರ್ಥ ಮಾಡ್ಕೊಂಬಿಡಿ. ಹೈ ಡೆನ್ಸಿಟಿ ಅಂದರೆ HDL ಕೊಬ್ಬು ಬೇರೆ, LDL ಕೊಬ್ಬು ಬೇರೆ. ಈ HDL ಕೊಬ್ಬು ಯಾವುದು ಅಂದರೆ ಶುದ್ಧ ಕೊಬ್ಬಿಂದ ತಯಾರಾಗುವ ಕೊಬ್ಬನ್ನು HDL ಅಂತ ಕರಿತೀವಿ. ಲೈಕ್ ತುಪ್ಪ, ವರ್ಜಿನ್ ಕೊಕೊನಟ್ ಆಯಿಲ್, ಇದರಿಂದ ತಯಾರಾಗೋ ಕೊಬ್ಬು ನಿಮ್ಮ ರಕ್ತನಾಳದಲ್ಲಿ ಶೇಖರಣೆ ಆಗಲ್ಲ, ಬದಲಾಗಿ ನಿಮ್ಮ ಲಿವರ್ನ ಫ್ಯಾಟಿ ಮಾಡಲ್ಲ, ಬದಲಾಗಿ ನಿಮ್ಮ ದೇಹನ ಪ್ಯೂರಿಫೈ ಮಾಡ್ತವೆ. ಆದರೆ ಯಾವ ಕಾರ್ಬೋಹೈಡ್ರೇಟಿಂದ ಪ್ರೊಡ್ಯೂಸ್ ಆಗಿದೆಯಲ್ಲ ಈ ಕೊಬ್ಬು ನಿಮ್ಮ ರಕ್ತನಾಳದಲ್ಲಿ ಜಾಮ್ ಆಗುತ್ತೆ. ಸೊ ಹಾರ್ಟ್ಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈಸಿಯಾಗಿ ಈಗ ಟ್ರಾಫಿಕ್ ಜಾಮ್ ಆದಾಗ ಏನಾಗುತ್ತೆ ನೀವೇ ಹೇಳ್ಬೋದು, ಅಯ್ಯೋ ಆಟೋಮೆಟಿಕಲಿ ಮೂವ್ ಆಗಲ್ಲ, ಆರನ್ ಜಾಸ್ತಿ ಆಗುತ್ತೆ. ಅದೇ ರೋಡ್ ಫ್ರೀ ಇದ್ದರೆ ಯಾವ ಟ್ರಾಫಿಕ್ ಪೊಲೀಸು ಬೇಡ, ಯಾವ ಸಿಗ್ನಲ್ಲು ಬೇಡ, ಏನೂ ಬೇಡ, ಆಟೋಮೆಟಿಕಲಿ ಮೂವ್ ಆಗ್ತಿರುತ್ತೆ. ಆ ಥರ ಟ್ರಾಫಿಕ್ ಜಾಮ್ ಆಗುತ್ತೆ. ಓವರ್ ಟ್ರಾಫಿಕ್ ಜಾಮ್ ಆದ್ರೇ ನಾವೇನಂತ ಕರಿತೀವಿ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸೊ ನಮ್ಮ ಹಾರ್ಟ್ನ ಎಲೆಕ್ಟ್ರಿಕಲ್ ಫಂಕ್ಷನ್ಸ್ ಸ್ಟಾಪ್ ಆದರೆ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೀವಿ. ಸೊ ತುಂಬ ಪ್ರಾಬ್ಲಮ್. ಅದಕ್ಕೀಗ ಮಾಡ್ರನ್ ಡೇಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಟಂಟ್ ಹಾಕೋದು. ಕೆಲವರು ಬುದ್ಧಿವಂತರು ತುಂಬ ಚೆನ್ನಾಗಿ ಕೇಳ್ತಾರೆ, ಎಲ್ಲೆಲ್ಲಿಗೆ ಸ್ಟಂಟ್ ಹಾಕ್ತೀರಾ? 1,20,000 ಕಿಲೋಮೀಟ್ರ್ ಇದೆ. ಇಟ್ಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಸ್ಟಂಟ್ ಆರ್ ಬೈಪಾಸ್. ಅದು ಯಾವುದೂ ಅಲ್ಲ, ನೀವು ಕೃತಕವಾಗಿ ಕೊಡ್ಬೋದು. ಆದರೆ ನಿನ್ನ ಆಹಾರ ಶೈಲಿನ, ನಿನ್ನ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದು ಹೊರತು ಮತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಿನಗೆ, ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನೀನು ಇದಕ್ಕೆ ಹೋಗಲೇಬೇಕಾಗತ್ತೆ. ಅದರ ಬದಲು ದಿನ ನೀನು ಈ ವರ್ಜಿನ್ ಕೊಕೊನಟ್ ಆಯಿಲ್ ಕನ್ಸಂಪ್ಷನ್ ಮಾಡೋದ್ರಿಂದ ಇದು HDLನ ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತೇನಿದೆ, ಇದು ಏನಾಗುತ್ತೆ ನಿಮ್ಮ ರಕ್ತನಾಳದೊಳಗೆ ಹೋಗಿ, ಯಾಕೆಂದರೆ ಅದನ್ನ ರಕ್ತನಾಳ ವಾಶ್ ಮಾಡಬೇಕು. ಅಷ್ಟು ಈಸಿ ಇಲ್ಲ. 1,20,000 ಕಿಲೋಮೀಟ್ರ್ ಯಾವುದ್ರಲ್ಲಿ ವಾಶ್ ಮಾಡ್ತೀರಾ? ಸೊ ಇದು ವಾಷಿಂಗ್ ಏಜೆಂಟ್, ನಂಬರ್ 1 ವಾಷಿಂಗ್ ಏಜೆಂಟ್. ಜೊತೆಗೆ ದೇಹದಲ್ಲಿ ಇನ್ಫ್ಲಮೇಷನ್ನ, ಊತವನ್ನು ಕಮ್ಮಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ಫೆಕ್ಷನ್ ಯಾವುದೇ ಭಾಗದಲ್ಲಿರಲಿ, ಲೈಕ್ ಹೊಟ್ಟೆಲಿರಲಿ, ಎಲ್ಲೇ ಇರಲಿ, ಕಮ್ಮಿ ಮಾಡುತ್ತೆ. ಫಸ್ಟ್ ಹಾರ್ಟ್ ಮುಗಿಸೋಣ, ನಾನು ಗಟ್ಟಿಗೆ ಬರ್ತೀನಿ. ಇದು ಗಟ್ ಹೆಲ್ತ್ನ ಹೆಂಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಬರ್ತೀನಿ. ಈ ಥರ ಹಾರ್ಟ್ ಇದು ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಅಂತಂದರೆ, ಅಲ್ಲಿಂದ ಕ್ಲೀನಾಗಿ ಆ ಎಲ್ಲ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ, ಫಂಗಸ್ಗಳನ್ನ ಸಾಲ್ವ್ ಮಾಡೋದ್ರ ಜೊತೆಗೆ ಆ ರಕ್ತನಾಳಗಳನ್ನ ಕ್ಲಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ HDL LDLನ ಅಂಟಿಸ್ಕೊಬಿಡುತ್ತೆ, ಇಟ್ಕೊಂಡು ತಗೊಬಂದು ಲಿವರಿಂದ ಅದನ್ನು ಆಚೆ ಕಳಿಸುತ್ತೆ. ರಕ್ತನಾಳ ಶುದ್ಧಿ ಆಗುತ್ತೆ. ನೀವು ಕೆಲವೊಂದು ಮಾತು ಕೇಳಿರ್ಬೋದು, ತುಂಬ ಸೆನ್ಸಿಟಿವ್ ಆಗಿ ಒಬ್ಬೊಬ್ಬರು ಪೇಷಂಟ್ಸು 10-20 ಜನ ಡಾಕ್ಟ್ರಿಗೆ ಹೋಗಿ ತೋರಿಸ್ತಾ ಇರ್ತಾರೆ. ಯಾಕೆ?
ಒಂದು ಪುಟಾಣಿ ರಕ್ತನಾಳ, ಯಾಕೆಂದರೆ ರಕ್ತನಾಳಗಳು ತುಂಬ ಸಣ್ಣದು ಇದೆ, ಒಂದು ಸ್ವಲ್ಪ ದೊಡ್ಡದು ಇದೆ. ಆ ತುಂಬ ಒಂದು ಸಾಸಿವೆ ಕಾಳಿಗಿಂತ ಸಣ್ಣ ಕೊಬ್ಬು ಅವನ ದೊಡ್ಡ ಪ್ರಾಬ್ಲಮಿಗೆ ಗುರಿಯಾಗುತ್ತೆ. ಅದು ಯಾವ ಡಾಕ್ಟ್ರು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಂಥ ಸೂಕ್ಷ್ಮಾತಿ ಸೂಕ್ಷ್ಮ ತೊಂದರೆಗಳು ಕೂಡ ಇದರಿಂದ ಆಚೆಗೆ ಬಂದು. ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, 2012ರಲ್ಲಿ ಒಂದು ಪುಟ್ಟ ಹಳ್ಳಿ, ಆ ಹಳ್ಳಿಗೆ ಬಸ್ಸು ಇಲ್ಲ. ನೀವು ನನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋದಾಗ ನೀವು ನೋಡ್ತೀರಾ, ಆ ಹಳ್ಳಿಗೊಂದು ಬಸ್ ಇಲ್ಲ, ಏನಿಲ್ಲ. ಅಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಈ ಉದ್ಯಮ ಇವತ್ತು ಪ್ರಪಂಚದ ನಾನಾ ದೇಶಗಳಿಗೆ ಹೋಗುತ್ತೆ ಅಂತಂದರೆ ಜಸ್ಟ್ ಯು ಥಿಂಕ್ ಅದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿರಬೇಕು, ಎಂಥ ಒಂದು ಅದ್ಭುತವಾದ ರಿಸಲ್ಟ್ಗಳನ್ನ ಇದು ಕೊಟ್ಟಿರಬೇಕು. ಸೊ ಅಂಥ ಅಮೃತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪರಮಾರೆ. ಅಂದರೆ ಹಾರ್ಟ್ ಪ್ರಾಬ್ಲಮ್ ನೀವು ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಥಾಟ್ ಪ್ರೋಸೆಸ್ ಬಂದರೆ, ಗ್ಯಾಸ್ಟ್ರೈಟಿಸ್ ಇದೆ ಸರ್ ನನಗೆ, ವಿಚಿತ್ರ ಗ್ಯಾಸ್ಟ್ರಿಕ್ಕು, ಕಮ್ಮಿ ಆಗ್ತಿಲ್ಲ. ಓಹೋ, ಈಸ್ ಎ ಗಟ್ ಕ್ಲೆನ್ಸರ್ ಅಪ್ಪ ಇದು. ಅಂದರೆ ಇವತ್ತು ಯಾರಾದರೂ ನೀವು ಅತ್ಯಂತ ಹೆಚ್ಚು ಕಾರ್ಬ್ಸ್ನ ತಿಂತೀವಲ್ವ, ಇದು ಕಾರ್ಬ್ಸ್ ಕ್ರೇವಿಂಗ್ಸ್ನ ಕಿಲ್ ಮಾಡುತ್ತೆ. ಅಂದರೆ ವಿಪರೀತ ನಾನು ಫುಡ್ ತಿನ್ನಬೇಕು ಅನ್ನೋದನ್ನು ಕಮ್ಮಿ ಮಾಡುತ್ತೆ. ಒಬೆಸಿಟಿ ಇದೆ ನನಗೆ, ತುಂಬ ಪ್ರಾಬ್ಲಮ್ಯಾಟಿಕ್ ಇದೆ, ಸೊ ಅದನ್ನು ರೀಚ್ ಮಾಡೋಕ್ಕೆ ಬರುತ್ತೆ. ಯಾರಾದರೂ ವೀಕ್ಷಕರು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಗ್ಗೆ, ಡಯಾಬಿಟಿಸ್ ಬಗ್ಗೆ, ಇದು ಡಯಾಬಿಟಿಸ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ಆರ್ಥರೈಟಿಸ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ಫ್ಯಾಟಿ ಲಿವರ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ಈ ಥರ ಎಲ್ಲ ಸಮಸ್ಯೆಗೆ ನಿಮಗೆ ಪ್ರಾಬ್ಲಮ್ ಇದ್ದರೆ ನಂದು 1-1.5 ಗಂಟೆ ಝೂಮ್ ಸೆಷನ್ದು ನಾವು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀವಿ. ಅಂದರೆ ಆ ವಿಡಿಯೋನ ನಾನು ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ಗೆ, ಎನಿ ಇನ್ಫಾರ್ಮೇಷನ್ ನಾವು ಆ ವಿಡಿಯೋನ ನಿಮಗೆ ಕಳ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ಮೂಲೆಯಲ್ಲೂ ಇದ್ದಾರೆ, ಅವರು ನಿಮಗೆ ಕಳಿಸ್ಕೊಡ್ತಾರೆ ಈ ವಿಡಿಯೋಸ್ನ. ಅಂದರೆ ಈಚ್ ಡಿಸೀಸ್, ಒಂದೊಂದು ಡಿಸೀಸ್ ಬಗ್ಗೆ 1-1.5 ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. PCOD ಇರ್ಬೋದು, PCOS ಇರ್ಬೋದು, ಆ್ಯಂಡ್ ನಿಮಗೆ ಇರ್ರೆಗ್ಯುಲರ್ ಸ್ಲೀಪ್ ಇರ್ಬೋದು, ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಒಂದೊಂದ್ರ ಬಗ್ಗೆ 1.5 ಗಂಟೆ ಮಾತಾಡಿರ್ತಕ್ಕಂತಹ ವೀಡಿಯೋಸು ಅದರ ಮುಖಾಂತರ ನಿಮಗೆ ಸಿಗುತ್ತೆ. ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಆಗಲ್ಲ, ಗಟ್ ಕ್ಲೀನ್ ಆಗುತ್ತೆ, ಬ್ರೈನ್ ಶಾರ್ಪ್ ಆಗುತ್ತೆ, ಬೋನ್ ಹೆಲ್ತ್ ಸಖತ್ತಾಗುತ್ತೆ. ಇನ್ನು ತುಂಬ ಜನ ಎಕ್ಸಸೈಸ್ ಮಾಡಬೇಕು ಅಂತಾರೆ. ಎಕ್ಸಸೈಸ್ ಮಾಡಬೇಕು ಅಂದಾಗ ನಮಗೆ ಫ್ಲೆಕ್ಸಿಬಿಲಿಟಿ ಬೇಕು, ಎನರ್ಜಿ ಬೇಕು. ಎಷ್ಟೋ ಜನ ಕೆಮಿಕಲ್ ಬೇಸ್ಡ್ ಪ್ರೀ ವರ್ಕೌಟ್ ಕುಡಿದು ಹೋಗ್ತಾರೆ, ಅದು ಒಳ್ಳೆಯದಲ್ಲ. ಅಂದರೆ ಪ್ರೀ ವರ್ಕೌಟ್ ಅಂದರೆ ಫಾರ್ ಎನರ್ಜಿ, ಲೈಕ್ ಜಿಮ್ಗೆ ಹೋಗಬೇಕು, ನೋ ದಟ್ಸ್ ನಾಟ್ ಗುಡ್. ನಾವು ಅದನ್ನ ರೆಫರ್ ಮಾಡಲ್ಲ. ನ್ಯಾಚುರಲ್ ಪ್ರೀ ವರ್ಕೌಟ್ ತೊಗೋಬೇಕು. ವೈ? ಬಿಕಾಸ್ ದಿಸ್ ಈಸ್ ವರ್ಜಿನ್ ಕೊಕೊನಟ್ ಆಯಿಲ್. 10 ನಿಮಿಷದಲ್ಲಿ ನಿಮ್ಮ ದೇಹದಲ್ಲಿ ಪೆನೆಟ್ರೇಟ್ ಆಗುತ್ತೆ. 10 ನಿಮಿಷದಲ್ಲಿ ಪೆನೆಟ್ರೇಟ್ ಆಗುತ್ತೆ. ಸೊ ಆ 10 ನಿಮಿಷದಲ್ಲಿ ಆಯಿಲ್ ತೊಗೊಂಡ್ಬಿಡ್ಬೇಕಾ? ಜಸ್ಟ್ ಬೆಳಗ್ಗೆ ಎದ್ಬಿಟ್ಟು ನೀವು ಬಾಯಲ್ಲಿ ಹಾಕ್ಕೋಬೇಕು. ಲೈಕ್ ಇದೆಷ್ಟು ಪವರ್ಫುಲ್ ಅಂತಂದರೆ, ನಿಮಗೊಂದು ಮಾತು ಹೇಳ್ತೀನಿ, ನಿಮ್ಮ ದೇಹಕ್ಕೆ ಏನು ಡಿಫಿಷಿಯನ್ಸಿ ಇದೆ ಅದು ನಮಗೂ ಗೊತ್ತಿಲ್ಲ ಪರಮ. ನಿಮ್ಮ ದೇಹಕ್ಕೆ ಏನು ಬೇಕು ನಮಗೆ ಗೊತ್ತಿಲ್ಲ. ಇದು ಇಷ್ಟು ಪವರ್ಫುಲ್ ಯಾಕೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಇದು ಇಷ್ಟು ಬ್ಯೂಟಿಫುಲ್ ಯಾಕೆ ಆ್ಯಂಡ್ ಇಷ್ಟು ಪವರ್ಫುಲ್ ಯಾಕೆ ಅಂತ ನೀವು ಕೇಳಿದ್ರೆ, ಐ ವಿಲ್ ಟೆಲ್ ಒನ್ ಥಿಂಗ್. ನಿಮ್ಮ ಬಾಯಲ್ಲಿ ನಿಮಗೆ ಬೇಕಾಗಿರೋ ಒಂದು ಪೋಷಕಾಂಶನ ನಿಮ್ಮ ಬಾಯಿ ಒಳಗೆ 10 ನಿಮಿಷದಲ್ಲಿ ರೆಡಿ ಮಾಡಿ ನಿಮ್ಮ ದೇಹಕ್ಕೆ ಸಪ್ಲೈ ಮಾಡುತ್ತೆ. ಬೆಳಗ್ಗೆ ಎದ್ದೇಳ್ತೀರಾ, ಅಚ್ಚುಕಟ್ಟಾಗಿ ಹಲ್ಲುಚ್ತೀರಾ, ಜಸ್ಟ್ ಟೇಕ್ ಎ 10 to 20 ml ಬಾಯಿಗೆ ಹಾಕ್ಕೊಳ್ಳಿ, ಇಟ್ಕೊಳ್ಳಿ. ಇದು ನಿಮ್ಮ ಸಲೈವ ಎರಡೂ ಬೆರೀತವೆ. ಬೆರೆತು ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶನ ನಿಮ್ಮ ಬಾಯೊಳಗೆ ಫ್ರೆಶ್ ಆಗಿ ರೆಡಿ ಮಾಡಿ 10 ನಿಮಿಷದಲ್ಲಿ ಆ ಜಾಗಕ್ಕೆ ತಲುಪಿಸ್ತವೆ. ಯು ವಿಲ್ ಗೆಟ್ ಎಕ್ಸ್ಟ್ರಾರ್ಡಿನರಿ ಎನರ್ಜಿ. ಅದ್ಭುತವಾದ ಎನರ್ಜಿ ಸಿಗುತ್ತೆ, ಬಾಡಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಅಸಿಡಿಟಿ ಉಳಿತೇಗು, ನನಗೆ ಸುಸ್ತಾಗ್ತಿದೆ, ಐ ಫೀಲಿಂಗ್ ಲೋ ಎನರ್ಜಿ, ಐ ಆಮ್ ಸಫರಿಂಗ್ ಫ್ರಮ್ ದ ಇನ್ಫೆಕ್ಷನ್ಸ್, ಇದು ಯಾವುದೂ ಕೂಡ ಇರಲ್ಲ. ಸರ್ವತೋಮುಖವಾಗಿ ಒಬ್ಬ ವ್ಯಕ್ತಿಯ ಆರೋಗ್ಯಯುತ ಜೀವನಕ್ಕೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅದ್ಭುತವಾಗಿ ಸಹಾಯವನ್ನು ಮಾಡುತ್ತೆ. ಅಂಥ ಒಂದು ಅಮೃತ ಈ ವರ್ಜಿನ್ ಕೊಕೊನಟ್ ಆಯಿಲ್. ಕೊಬ್ಬರಿ ಎಣ್ಣೆ ಇಷ್ಟೆಲ್ಲ ಇದೆಯಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಕ್ಯಾನ್ ಎಕ್ಸ್ಪ್ಲೈನ್ ಮೋರ್ ದ್ಯಾನ್ 5 to 6 hours ಫಾರ್ ದಿಸ್. ಯಾಕೆಂತಂದರೆ ಇಡೀ ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಷ್ಟು, ನಾನು ಇದನ್ನು ತಿಳ್ಕೊಂಡಷ್ಟು, ಇದ್ರ ಬಗ್ಗೆ ಆಚೆಗಡೆ ಸೆಮಿನಾರ್ಸ್ ಮಾಡಿದಷ್ಟು, ಥೌಸಂಡ್ಸ್ ಆಫ್ ಸೆಮಿನಾರ್ಸ್ ಮಾಡಿದ್ದೀನಿ. ಲಕ್ಷಗಟ್ಟಲೆ ಜನರು ಯಾವುದೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಬಳಸ್ತಲೆ, ಅಡ್ವರ್ಟೈಸ್ಮೆಂಟ್ನ ಬಳಸ್ತಲೆ. ಯಾಕೆ ಅಂತಂದರೆ ನನಗೆ ಅದು ಅವಶ್ಯಕತೆ ಇರಲಿಲ್ಲ, ಬೇಸ್ ಮಾಡ್ತಾಯಿದ್ವಿ. ಸೊ ಆ ಬೇಸ್ ಮಾಡೋ ಟೈಮಲ್ಲೇ ಐ ಡಿಸೈಡೆಡ್, ಅಂದರೆ ನಾನಿದನ್ನ ಹಂತವಾಗಿ ಪರಿಪೂರ್ಣವಾಗಿ ಮಾಡಬೇಕು, ಒಬ್ಬೊಬ್ಬರನ್ನು ತಲುಪಬೇಕು ಅಂತ ತುಂಬ ಈ ಥರ ಈವೆಂಟ್ಸ್, ಈಗ ನಾವೇನು ಡಿಸ್ಕಸ್ ಮಾಡ್ತಾಯಿದ್ದೀವಿ, ಈ ಥರ ಈವೆಂಟ್ಸ್ನ ಮಾಡಿ ಯಶಸ್ವಿಯಾಗಿ ಜನರಿಗೆ ಅದನ್ನು ತಲುಪಿದ್ದೀವಿ. ಆ್ಯಂಡ್ ತುಂಬ ಪವರ್ಫುಲ್ಲಾಗಿ ಇದು ಜನರಿಗೆ ಇವತ್ತು ತಲುಪ್ತಾ ಇದೆ.
ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆದರೆ ಇದ್ರ ಮೇಲೆ 15 ವರ್ಷ ಕೆಲಸ ಮಾಡಿದ್ದೀರಿ. ಹೌದು, 15 ವರ್ಷ ಸತತವಾಗಿ ನಿರಂತರ 15 ವರ್ಷ ಇದರ ಮೇಲೆ ನನ್ನ ಪ್ರಯೋಗಗಳು ಕಾಯೆಣ್ಣೆ ಡಿಸ್ಟರ್ಬ್ ಆಗಲಿಲ್ಲ. ಆ್ಯಂಡ್ ಆ ಎಣ್ಣೆ ಕೊಡಿ ಸರ್ ನಿಮ್ಮ ಕಂಪ್ನಿಲಿ ಈ ಎಣ್ಣೆ ಇಲ್ವಾ ಅಂದಾಗಲೂ ನಾವು ಸಜೆಸ್ಟ್ ಮಾಡಲಿಲ್ಲ. ಯಾಕೆ ಅಂತಂದರೆ ಅದು ತಪ್ಪು ಸರಿ ಹೇಳೋಕ್ಕೆ ನಾನು ತಯಾರಿಲ್ಲ ಪರಮ್ ಅವರೇ. ನನ್ನ ಉದ್ದೇಶದ ಪ್ರಕಾರ ಆಲ್ರೆಡಿ ಕಷ್ಟದಲ್ಲಿರೋ ಜನಗಳಿಗೆ ನನ್ನ ಲಾಭದ ಆಸೆಗೆ ನಾನು ಏನೇನೋ ತಿನ್ಸೋಕ್ಕೆ ನಾನು ರೆಡಿ ಇರಲಿಲ್ಲ. ಸೊ ಅವ್ರಿಗೆ ಆರೋಗ್ಯ ಬೇಕು, ಅದು ವೈಜ್ಞಾನಿಕವಾಗಿ ಈಗ ಸಿಗುತ್ತೆ ಅಂತ ಈ ವೈಜ್ಞಾನಿಕ ಹಿನ್ನೆಲೆ ಮೇಲೆ ಒಂದು ಬುಕ್ ಕೂಡ ನಾನು ಬರೆದಿದ್ದೀನಿ. ಯಾರಾದರೂ ಈ ನನ್ನ ಮೊಬೈಲ್ ನಂಬರ್ ನೋಡ್ತಿದ್ದವರು ಕಾಲ್ ಮಾಡಿದ್ರೆ ನಾನೀಗ ಹೇಳಿದ್ಕಿಂತ ಇನ್ ಡೀಟೇಲಾಗಿ ಬರೆದ್ಬಿಟ್ಟಿದ್ದೀನಿ ಆ ಬುಕ್ಕಲ್ಲಿ ಇನ್ಫಾರ್ಮೇಷನ್. ನೀವು ಅದನ್ನ ತರಿಸ್ಕೊಂಡು ಆ ಬುಕ್ನ ನಮ್ಮ ಆಫೀಸಿಗೆ ಕಾಲ್ ಮಾಡಿದ್ರೆ ಈ ಉತ್ಪನ್ನ ಜೊತೆ ಬುಕ್ನೂ ಕಳಿಸ್ಕೊಡ್ತಾರೆ ನಿಮಗೆ. ಯು ಕ್ಯಾನ್ ಥಿಂಕ್ ಆ್ಯಂಡ್ ತುಂಬ ಚೆನ್ನಾಗಿದೆ ಆ ಬುಕ್, ಇಟ್ಕೊಳ್ಳಿ ಸಾಕದು. ತುಂಬ ಚೆನ್ನಾಗಿದೆ ಬುಕ್. ನೋಡಿ, ಈಗ ನಾವು ಅಡುಗೆ ಮನೆಗಳಲ್ಲಿ ಬಳಸ್ತಿರೋಂಥ ಭಾರತೀಯ ಅಡುಗೆ ಮನೆಗಳಲ್ಲಿ ಬಳಸ್ತಿರೋ ಬೇರೆ ಬೇರೆ ಎಣ್ಣೆ ನಿಜಕ್ಕೂ ಆರೋಗ್ಯಕ್ಕೆ ಮಾರಕ. ಅವು ಅಂದರೆ ಬೇರೆ ಎಣ್ಣೆ ಮಾರಕ ಅಂತಲ್ಲ. ರಿಫೈನ್ಡ್ ಅನ್ನೋ ಹೆಸರಲ್ಲಿ ರಿಫೈನ್ಡ್ ಆಯಿಲ್ ಇಸ್ ಎ ಪ್ಯೂರ್ ಪಾಯ್ಸನ್. ನಾನು ಅದ್ರ ಬಗ್ಗೆ ಯಾವತ್ತೂ ಒಪ್ಪಲ್ಲ. ಇಸ್ ಎ ಪ್ರೋಸೆಸ್ಡ್ ಅಂದರೆ ಅಲ್ಟಿಮೇಟ್ ಪ್ರೋಸೆಸ್ ಅಂತ, ಅದು ಪ್ರೋಸೆಸ್ನ ಮೀರಿ ಹೋಗಿರೋ ಪ್ರೋಸೆಸ್ ಅಂತ ಅದು. ಈಗ ಪ್ರೋಸೆಸ್ಡ್ ಫುಡ್ ಅಂದರೆ ಇಟ್ಸ್ ಕೆಟ್ಟದ್ದು. ಯಾಕೆ, ಏನಕ್ಕೆ? ತುಂಬ ಕಾಯಿಸ್ತೀವಿ, ತುಂಬ ಅದನ್ನು ಹಾಳು ಮಾಡ್ತೀವಿ, ಅದರದ್ದಿರೋ ನೇಚರ್ನ ಹಾಳು ಮಾಡ್ತೀವಿ. ದಟ್ಸ್ ಕಾಲ್ಡ್ ಪ್ರೋಸೆಸ್ ಅಂತ. ಇದು ಪ್ರೋಸೆಸ್ ಅಲ್ಲ, ಅಲ್ಟ್ರಾ ಪ್ರೋಸೆಸ್ ಇದು. ರಿಫೈನಿಂಗ್ ಪ್ರೋಸೆಸ್ ಮಾಡೋದು ಭಯಂಕರ ಪ್ರೋಸೆಸ್ ಅದು. ಅದನ್ನು ನೀವು ಪ್ರೋಸೆಸ್ ಏನಾದ್ರು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಇದು ಇನ್ನೊಂದು 4 ಎಪಿಸೋಡ್ ಆಗುತ್ತೆ ಇದು. ಸೊ ಬಟ್ ಜಸ್ಟ್ ಯು ಥಿಂಕ್ ಆ ಲೆವೆಲಲ್ಲಿ ಪ್ರೋಸೆಸ್ ಫುಡ್ ಅದು ಒಳ್ಳೆಯದಲ್ಲ. ಬೇರೆ ಆಯಿಲ್ಗಳು ಪರಿಸ್ಥಿತಿ ನಾರ್ಮಲ್ ಆಗಿದ್ದಾಗ, ಅಂದರೆ ಪೊಲ್ಯೂಷನನ್ನು ಟಾಪಿಗೆ ರೀಚ್ ಮಾಡಿಬಿಟ್ಟಿದ್ದೀವಿ. ಸನ್ಲೈಟ್ ಈಸ್ ಪೊಲ್ಯೂಟೆಡ್, ಹೇರ್ ಈಸ್ ಪೊಲ್ಯೂಟೆಡ್, ವಾಟರ್ ಈಸ್ ಪೊಲ್ಯೂಟೆಡ್. ಇವಾಗ ನಿಮ್ಮ ದೇಹಕ್ಕೆ ಬೇಕಾಗಿರೋದು ರೋಗ ನಿರೋಧಕ ಶಕ್ತಿಯವರೇ ಪರಂ. ಈಗ ರೋಗ ನಿರೋಧಕ ಶಕ್ತಿ ಬೇಕು ಅಂದರೆ ಯಾವುದರಿಂದ ಸಿಗುತ್ತೆ ನನಗೆ ಅಂತಂದರೆ, ನಾನು ಹುಟ್ಟಿದಾಗ ತಾಯಿ ಹಾಲಿಂದ ತೊಗೊಂಡಿದ್ದೀನಿ. ದಟ್ಸ್ ದ ಈಸಿ ವೇ ನನ್ನ ಬಾಡಿ ಎಕ್ಸೆಪ್ಟ್ ಮಾಡುತ್ತೆ. ಅದನ್ನು ಈಸಿಯಾಗಿ ನನ್ನ ಬಾಡಿ ಒಪ್ಪುತ್ತೆ, ನನ್ನ ಬಾಡಿ ಐಡೆಂಟಿಫೈ ಮಾಡಿಬಿಡುತ್ತೆ, ರೆಕಗ್ನೈಸ್ ಮಾಡುತ್ತೆ. ಐ ವಿಲ್ ಟೆಲ್ ಯು ದ ಸಿಂಪಲ್ ಥಿಂಗ್. ನಮ್ಮ ಜನ ಏನು ಮಾಡ್ತಾರೆ, ತುಂಬ ಫನ್ನಿಯಾಗಿ ಕೆಲವು ಆಚರಣೆಗಳನ್ನ ಮಾಡ್ತಾರೆ. ಈ ಕೇಕ್ ಕಟ್ ಮಾಡೋದು, ಇದೆಲ್ಲ ಆಚರಣೆಗಳನ್ನ ಮಾಡ್ತಾರೆ. ಓಕೆ, ಐ ವಿಲ್ ಟೆಲ್ ಒನ್ ಥಿಂಗ್. ಈ ಕೇಕ್ ಇದೆಯಲ್ಲ, ಯಾವುದರಿಂದ ಆಗಿದೆ ಅಂತಂದರೆ ಪಂಚಮಹಾ ವಿಷಗಳಿಂದ ಆಗಿರ್ತಕ್ಕಂಥದ್ದೊಂದು ಕೇಕ್ ಅದು. ಓಕೆ, ಲೈಕ್ ಮೈದಾ, ದಿಸ್ ಅ ಟಾಪೆಸ್ಟ್ ಪಾಯ್ಸನ್, ಶುಗರ್ ಅಲ್ಟ್ರಾ ಪಾಯ್ಸನ್, ಆ್ಯಂಡ್ ಅದಕ್ಕೆ ಹಾಕೋ ಡಾಲ್ಡಾ ಅಲ್ಟ್ರಾ ಪ್ರೋ ಪಾಯ್ಸನ್. ಸೊ ದಿಸ್ ಈಸ್ ಆಲ್ ದ ಪಾಯ್ಸನ್ಸ್ ಆ್ಯಂಡ್ ಕಲರ್ಸ್ ವಿ ಜನರೇಟೆಡ್ ಒನ್ ಬ್ಲಡಿ ಪ್ರಾಡಕ್ಟ್ ಕಾಲ್ಡ್ cake. So people will selected for the celebration purpose. ಅದು ರಾಜ, ಅದು ಏನು ಕೇಕು ಪಂಚಮಹಾವಿಷಗಳಿಂದ ಜನರೇಟ್ ಆಗಿರೋ ಈ ಕೇಕು ಫಾರ್ ಸೆಲೆಬ್ರೇಷನ್ ಪರ್ಪಸ್ಸಿಗೆ ನಾವು ತಿಂತೀವಿ. ತಿಂದ್ಬಿಟ್ಟು ಆಶೀರ್ವಾದ ಹೆಂಗೆ ಮಾಡ್ತೀವಿ, 100 ವರ್ಷ ಬದುಕು ಮಗನೇ ಅಂತ. ಅಂದರೆ ವಿಷ ತಿನ್ನಿಸಿ ಆಶೀರ್ವಾದ ಮಾಡೋದು ನನಗೆ ನಗು ಬರ್ತಿರುತ್ತೆ. ನಾವು ಇವಾಗ ಏನು ನನ್ನ ಬರ್ಡೆಗೆ ಏನೋ ಕೇಕ್ ತಂದ್ರಿ, ನಾನು ತಿನ್ನಲ್ಲ ಸರ್, ನಾನು ಕಟ್ಟು ಮಾಡಲ್ಲ, ನನಗೆ ತಿನ್ಸಕ್ಕೆ ಬಂದವ್ರಿಗೆ ಕೈ ಮುಗಿತೀನಿ, ತಿನ್ನಬೇಡ್ರಪ್ಪ. ಬಿಕಾಸ್ ಯಾಕೆ ಅಂದರೆ ಬಟ್ ಸೆಲೆಬ್ರೇಷನಿಗೆ ಹುಚ್ಚುಚ್ಚರಂಗೆ ತರ್ತಾರೆ. ನಾನೇನೋ ಮಾಡೋಕ್ಕಾಗಲ್ಲ, ಕುಯ್ಕೊಳ್ರಿ, ಸಂತೋಷ, ತಿನ್ನಿರಿ, ನನಗೆ ಮಾತ್ರ ತಿನ್ನಿಸ್ಬೇಡ್ರಿ ಅಂತೀನಿ. ಯಾಕೆಂದರೆ ಐ ಡೋಂಟ್ ಲೈಕ್ ದಟ್. ಯಾಕೆಂದರೆ ಆ ಥರ ಪ್ರಾಬ್ಲಮ್ ಇದೆ. ಆ್ಯಕ್ಚುಯಲ್ ವಿಷಯ ಹೇಗೆ, ಇದು ಆ್ಯಕ್ಚುಯಲ್ ಪ್ರಾಬ್ಲಮ್ ಹೇಗೆ, ಬನ್ನಿ ಪರಮಾರ ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯಾಗಿ ನಿಮಗೆ ತಿಳಿಸ್ತೀನಿ. ಯಾಕೆ ನಮ್ಮ ಆಹಾರಗಳನ್ನ ನಾವು ಬಿಟ್ಟು ಹೋಗಬಾರ್ದು ಅಂತಂದರೆ, ನೋಡಿ, ನೀವು ಯಾವುದೇ ಆಹಾರ ತಿಂದಾಗ ಆ ಪರ್ಟಿಕ್ಯುಲರ್ ಆಹಾರಕ್ಕೆ ಬೇಕಾದಂತಹ ಡೈಜೆಸ್ಟಿವ್ ಜ್ಯೂಸ್ ಏನಿದೆ ಅದು ನಿಮ್ಮ ಲಿವರಿಂದ ಜನ್ರೇಟ್ ಆಗಬೇಕು. ಜ್ಯೂಸ್ ಅದು ಅರಗಬೇಕು ಅಂದರೆ, ಇಲ್ಲಾಂದರೆ ಅದು ಕರಳಲು ವಿಷ ಆಗುತ್ತೆ. ಈ ಡೈಜೆಸ್ಟಿವ್ ಜ್ಯೂಸ್ ಏನಿದೆ, ಈ ಲಿವರ್ ಏನಿದೆ, ಇದು ಜೆನೆಟಿಕಲಿ ವರ್ಕ್ ಮಾಡುತ್ತೆ. ಅಂದರೆ ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಂದೆ ತಿಂದಿರ್ತಕ್ಕಂಥ ಆಹಾರ ಅದರಲ್ಲಿ ಫೀಡ್ ಆಗಿದ್ದರೆ ಮಾತ್ರ ಆ ಲಿವರ್ ಅದರ ಪರ್ಟಿಕ್ಯುಲರ್ ಒಂದು ಅಮೃತನ ಈಸಿಯಾಗಿ ರಿಲೀಸ್ ಮಾಡುತ್ತೆ. ಲೈಕ್ ನೀವು ಒಂದೇ ನಿಮಿಷ, ನೀವು ಈಗ ನಾನು ನಿಮಗೆ ಒಂದು ಪೀಸ್ ಕೇಕ್ ಕೊಟ್ಟೆ ಅಂತ ಇಟ್ಕೊಳ್ಳಿ, ತಿಂತೀರಾ ಖುಷಿಯಾಗಿ, ಆಹಾ ಚೆನ್ನಾಗಿತ್ತು ಅಂತೀರಾ. ಇನ್ನೊಂದು 10 ನಿಮಿಷ ಬಿಟ್ಟು ಇನ್ನೊಂದು ಪೀಸ್ ಕೊಟ್ಟೆ, ಬೇಡ ಮೇಡಮ್ ಅಂತೀರಾ. ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಕೊಟ್ಟೆ, ಸತ್ತೋಗ್ತೀನಿ ತಿನ್ನೋಕ್ಕಾಗಲ್ಲ ಅಂತೀರಾ. ಇನ್ನೊಂದು ಗಂಟೆ ಬಿಟ್ಟು ಕೊಟ್ಟೆ, ಕೈನೇ ಮುಗಿದ್ಬಿಡ್ತೀರಾ. ಯಾಕೆ ಅಂತಂದರೆ ಒಳಗೋಗಿ ಲೋಡ್ ಆಗ್ತಿದೆ, ಲಿವರ್ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಬೇಕಾದ. ಯಾಕೆ ಅದು ಪರಿಚಯನೇ ಇಲ್ವಲ್ಲ, ನಿಮ್ಮ ತಂದೆಗೆ ಅದೇನು ಅಂತ ಗೊತ್ತಿಲ್ಲ, ನಿಮ್ಮ ತಾತಂಗೆ ಏನು ಅಂತ ಗೊತ್ತಿಲ್ಲ, ಈಗ ಒಳಗೆ ಬಂದು ಸೇರ್ಕೊಂಡಿದೆ ಅದು. ಅದೇ ನಾನು ನಿಮಗೆ ಗೋಧಿ ಪಾಯಸ ಕೊಡ್ತೀನಿ, ಬೆಳಗ್ಗೆನೂ ತಿನ್ನಿ, 1 ಗಂಟೆ ಬಿಟ್ಟು ಕೊಡ್ತೀನಿ ತಿನ್ನಿ, ಒಂದೊಂದು ಗಂಟೆ ಬಿಟ್ಟು ಗೋಧಿ ಪಾಯಸ ಕೊಡ್ತೀನಿ. ಯಾಕೆ ಗೋಧಿ ಪಾಯಸ ನಿಮ್ಮ ತಾತ ತಿಂದಿದ್ದಾರೆ, ನಿಮ್ಮ ವಂಶದವ್ರು ತಿಂದಿದ್ದಾರೆ, ಅದು ನಿಮ್ಮ ಲಿವರಿಗೆ ಪರಿಚಯ ಇದೆ. ದಿಸ್ ಈಸ್ ದ ಸೈನ್ಸ್, ಈಸ್ ನಥಿಂಗ್ ಮೋರ್ ದಟ್. ನಮ್ಮ ಜನ ಸೈನ್ಸ್ ಅಂದರೆ ಲ್ಯಾಬು, ಡಾಕ್ಟ್ರು, ಹಾಸ್ಪಿಟಲು.
ನಥಿಂಗ್ ಲೈಕ್ ದಟ್. ನಮ್ಮ ಇದ್ರಿಗೆ ಇರುತ್ತೆ. ಕುತ್ಕೊಂಡು ಸ್ವಲ್ಪ ಆಲೋಚನೆ ಮಾಡಿ, ನನ್ನ ಲಿವರಿಗೆ ಪರಿಚಯ ಇಲ್ಲದೆ ಇರೋ ಫುಡ್ಡು ನನಗೆ ಭಾರ ಆಗ್ತಾ ಹೋಗುತ್ತೆ. ನನ್ನ ಜೆನೆಟಿಕಲ್ಲೇ ಇಲ್ಲ ಆ ಪ್ರಾಡಕ್ಟ್ ಲೈಕ್ ಪಿಜ್ಜಾ, ಬರ್ಗರ್, ಅದು ನಮ್ಗೆ ಗೊತ್ತೇ ಇಲ್ವಲ್ಲ. ದಟ್ಸ್ ನಮ್ಗೆ ಅರಿವೇ ಇಲ್ಲ. ಅದೇ ನೀವು ಅನ್ನ ಸಾರು 3 ಹೊತ್ತಿಗೆ ಕೊಡಿ, ರಾತ್ರಿ ಲೇಟ್ ನೈಟ್ ಬಂದು ಅನ್ನ ಸಾರು ತಿನ್ನಿ. ಯಾಕೆ? ಅದು ಸಾವಿರಾರು ವರ್ಷದಿಂದ ಇದೆ. ನಿಮ್ಮ ವಂಶದವ್ರು ಅದನ್ನೇ ತಿನ್ಕೊಂಬಂದಿರೋದು, ಅದಕ್ಕೆ ನಿಮ್ಮ ವಂಶದವ್ರು ಇರೋದು. ಸೊ ಗೊತ್ತಿಲ್ಲದೇ ಇರೋ ಆಹಾರಗಳ ಮೇಲೆ ಯಾವ ಲಿವರ್ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೋ ಅಂಥ ಕೆಟ್ಟ ಪರಿಣಾಮನ ಎದುರಿಸೋಕ್ಕೂ ಕೂಡ ಈ ವರ್ಜಿನ್ ಕೊಕೊನಟ್ ಆಯಿಲ್ ಸಹಾಯ ಮಾಡುತ್ತೆ. ನನ್ನ ಒಂದು ವಿನಂತಿ ಏನು ಅಂತಂದರೆ, ವಿ ಆರ್ ಬ್ಯುಸಿ ವಿತ್ ಅವರ್ ಫ್ಯೂಚರ್ ಮೇಕಿಂಗ್. ನಾವು ನಮ್ಮ ಫ್ಯೂಚರ್ನ ಮಾಡೋದ್ರ ಕಡೆ ಬ್ಯುಸಿ ಇದ್ದೀವಿ, ಲೈಕ್ ಅಸೆಟ್ಸ್, ಪ್ರಾಪರ್ಟಿ, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಎಕ್ಸೆಟ್ರಾ, ನೇಮ್, ಫೇಮ್ ಆ್ಯಂಡ್ ಆಲ್ ದ ಥಿಂಗ್ಸ್. ಫ್ಯೂಚರ್ ಅಂದರೆ ನನ್ನ ಪ್ರಕಾರ ಅದು ಹೌದು, ಅದರ ಜೊತೆ ನನ್ನ ಮಕ್ಕಳ ಆರೋಗ್ಯನೂ ಹೌದು. ನನ್ನ ನೆಕ್ಸ್ಟ್ ಜನ್ರೇಷನ್, ನನ್ನ ಮಕ್ಕಳಿಗುಟ್ಟೋ ಮಕ್ಕಳುಗಳು, ನನ್ನ ಮಗಳಿಗುಟ್ಟೋ ಮಗಳು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಒಂದು ಸರ್ಟನ್ ಟೈಮಲ್ಲಿ ಅನಾರೋಗ್ಯಗ್ರಸ್ತ ಮಕ್ಕಳುಗಳು ಹುಟ್ಟಿದಾಗ ಅದರಂಥ ದೊಡ್ಡ ಶಾಪ ನಿಮಗೇನೂ ಬೇಡ, ಅದರಂಥ ದೊಡ್ಡ ನೋವೇನೂ ಬೇಡ ಅಂತಂದಾಗ ಇವತ್ತು ಕೂತ್ಕೊಂಡು ನಾನು ಆರೋಗ್ಯಕ್ಕೋಸ್ಕರ ನನ್ನ ಮನೇಲಿ ಏನು ಮಾಡ್ತಾಯಿದ್ದೀನಿ ಅಂತ ಸ್ವಲ್ಪ ಲೀಸ್ಟ್ ಹಾಕ್ಕೊಂಡು ನೋಡ್ರಿ, 10% ಯಾರ್ದು ಕಾಂಟ್ರಿಬ್ಯೂಷನ್ ಇರಲ್ಲ. ಯಾಕೆಂದರೆ ಎಲ್ಲರೂ ದುಡಿಯೋದ್ರ ಕಡೆ, ಮಜಾ ಮಾಡೋದ್ರ ಕಡೆ, ಮೋಜು ಮಾಡೋದ್ರ ಕಡೆ, ಮಸ್ತಿ ಮಾಡೋದ್ರ ಕಡೆಗೆ ಹೋಗಿದ್ದೀರಾ. ಚೆನ್ನಾಗಿದ್ದಾಗ ಅದು ಯಾವುದೂ ಕಾಣಲ್ಲ. ಬಟ್ ನನಗೆ ಏಜ್ ಆದಾಗ, ನನ್ನ ಬಾಡಿ ವಯಸ್ಸಾದಾಗ ಅದು 100% ರಿಫ್ಲೆಕ್ಟ್ ಆಗುತ್ತೆ. ನಾವೇನು ಮಾಡಿದ್ವಿ, ತುಂಬ ಸಣ್ಣ ವಯಸ್ಸಲ್ಲೇ ಇದನ್ನು ರಿವರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದ ಕಾರಣ ನನ್ನ ಮದುವೆ ಫೋಟೋದಲ್ಲಿ ನಾನು ಏಜ್ ಆದಂಗೆ ಕಾಣ್ತೀನಿ, ನನ್ನ ಹಳೆ ಫೋಟೋದಲ್ಲಿ ನಾನು ಏಜ್ ಆದಂಗೆ ಕಾಣ್ತೀನಿ. ಬಟ್ ಈಗ ನಾನು ಹೆಂಗಾಗಿ ಕಾಣ್ತೀನಿ ಅಂದರೆ ನನ್ನ ಏಜ್ ಪಕ್ಕಾ ರಿವರ್ಸ್ ಯಾಕಾಯಿತು ಅಂತ ನೀವು ಕೇಳಿದ್ರಲ್ಲ, ಬಿಕಾಸ್ ಆಫ್ ಮೈ ಹೆಲ್ತ್, ಮೈ ಫುಡ್, ಮೈ ನ್ಯೂಟ್ರಿಷನ್ ಆ್ಯಂಡ್ ನಾನು ಬದುಕೋ ರೀತಿ ಆ ಥರ ಇದ್ದಾಗ ವಯಸ್ಸು ಖಂಡಿತ ರಿವರ್ಸ್ ಆಗುತ್ತೆ. ಲೈಫ್ ಟೈಮ್ ಜೀವನ ಕ್ರಮ ಖಂಡಿತ ಆ ಜೀವನದ ಕ್ರಮಗಳು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ವರ್ಜಿನ್ ಕೊಕೊನಟ್ ಆಯಿಲ್ನ ನಾನು ಇಲ್ಲೇ ಬಿಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಇದರಲ್ಲಿ 12 ವರ್ಷ ಕೆಲಸ ಮಾಡಿದ್ವಿ. ಸೊ 15 ವರ್ಷದಿಂದ ನಿಮಗೆ ಪರಿಚಯ ಆಯ್ತು. ನಿಮಗೆ ಪರಿಚಯ ಆಯಿತು, ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ತುಂಬ ಇದೇ ಪ್ರಾಂತ್ಯದವರು, ನಿಮಗಂತೂ ಕಲ್ಪತರು, ಅಮೃತ ರೂಪದಲ್ಲಿ ಎಲ್ಲ ಕಡೆ ಸಿಗುತ್ತೆ. ಹೌದು ಹೌದು. ಆ ಟೈಮಲ್ಲಿ ಏನಾಯಿತು, ಐ ಸ್ಟಾರ್ಟೆಡ್ ಟು ಡಿಸೈಡ್ ಸಮ್ ಡಿಫ್ರೆಂಟ್ಲಿ. ಈಗ ನನಗೇನಾಯಿತು, ಇದನ್ನು ಈಗ ಬೇರೆ ಥರ ಪರಿಚಯ ಮಾಡಬೇಕು. ಸೊ ನನ್ನನ್ನು ನಂಬ್ಕೊಂಡು ಕರ್ನಾಟಕದ ನಾನಾ ಭಾಗದಿಂದ ತುಂಬ ಜನ ನನ್ನ ಜೊತೆ ಕೈ ಜೋಡ್ಸೋಕ್ಕೆ ಸ್ಟಾರ್ಟ್ ಆದರು. ಲೈಕ್ ಗುರು ಸರ್ ಜೊತೆಗೆ ಹೋಗೋಣ, ಈ ಮೂಮೆಂಟಲ್ಲಿ ಸೇರ್ಕೊಳ್ಳೋಣ. ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತು, ಇನ್ನೊಂದು 5-10 ವರ್ಷ ಕಳೆದ್ರೆ ಹೆಲ್ತ್ ಈಸ್ ಅ ಬಿಗ್ಗೆಸ್ಟ್ ಬಿಸ್ನೆಸ್ ಅಂತ. ಹೆಲ್ತ್ ಈಸ್ ಅ ಬಿಗ್ಗೆಸ್ಟ್ ಬಿಸ್ನೆಸ್, ಓಕೆ. ಬಟ್ ಅವತ್ತು ಜನ ತುಂಬ ಎಜುಕೇಟೆಡ್ ಇರ್ತಾರೆ, ತುಂಬ ಪ್ರಾಪರಾಗಿ ಹುಡುಕ್ತಾರೆ. ಇವ್ನು ಹೇಳ್ತಿರೋ ಮಾತು ಎಷ್ಟು ಅಥೆಂಟಿಕೇಷನ್ ಆಗಿದೆ ಅಂತ. ಅಂದರೆ ನೀನು ಏನೇನೋ ಹೇಳ್ತೀಯ ಅಂತಂದರೆ ಕೇಳೋಕ್ಕೆ ಜನ ಯಾರು ದಡ್ರು ಇವತ್ತು ಇರಲ್ಲ. ಸೊ ಅಂಥ ವ್ಯವಸ್ಥೆಗೆ ನಾವು ಪ್ರಿಪ್ರೇಷನ್ ಮಾಡೋಕ್ಕೆ ಏನು ಮಾಡ್ಕೊಂಡ್ವಿ, ಒಬ್ಬ ವ್ಯಕ್ತಿಯ ಆರೋಗ್ಯ ನಾವು ಮಾತಾಡ್ತಿದ್ದೀವಲ್ಲ, ಆರೋಗ್ಯದ ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ. ಈ 80% ಈ ವರ್ಜಿನ್ ಕೊಕೊನಟ್ ಆಯಿಲ್ ಟೇಕ್ ಕೇರ್ ಮಾಡುತ್ತೆ. ಒಬ್ಬ ವ್ಯಕ್ತಿಗೆ ಏನು ಬೇಕು ಪರಮ್ ಅವರೇ, ಕ್ಲೆನ್ಸಿಂಗ್ ಆಗಬೇಕು, ಹ್ಯುಮಿನಿಟಿ ರೀಬಿಲ್ಡ್ ಆಗಬೇಕು. ಎರಡೇ ಸರ್. ಎನಿ ಡಿಸೀಸ್ ನೀವು ಯಾವ್ದಾರು ತೊಗೊಳ್ಳಿ ಸರ್, ನೀವು ಅದು ಇದು ಅಂತ ನನಗಿಲ್ಲಿ ಹೇಳಕ್ಕೆ ಹೋಗಬೇಡಿ. ಕ್ಲೆನ್ಸಿಂಗ್ ಆಗಬೇಕು ಅಂದರೆ ಕೊಳೆ ಕ್ಲೀನ್ ಆಗಬೇಕು ದೇಹದಲ್ಲಿ, ಆ್ಯಂಡ್ ಹ್ಯುಮಿನಿಟಿ ರೀಬಿಲ್ಡ್ ಆಗಬೇಕು. ಕ್ಲೆನ್ಸಿಂಗ್ ಮಾಡೋಕ್ಕೆ ಇದು ದೇಹ ತುಂಬ ಸೂಕ್ಷ್ಮ ಅಂಗಗಳಿಂದ ಕೂಡಿರ್ತಕ್ಕಂಥ ಜಾಗ. ವೆರಿ ಸೆನ್ಸಿಟಿವ್ ಇದೆ ಪಾರ್ಟ್ಸ್. ಅಂದರೆ ನಿಮ್ಮ ಗಟ್ಟಿದೆ, ನಿಮ್ಮ ಕರಳಿದೆ, ತುಂಬ ಸೆನ್ಸಿಟಿವ್ ಇದೆ. ಆ್ಯಂಡ್ ಈ ಭಾಗಗಳನ್ನ ವರ್ಜಿನ್ ಕೊಕೊನಟ್ ಆಯಿಲ್ಗಿಂತ ಚೆನ್ನಾಗಿ ಕ್ಲೆನ್ಸ್ ಮಾಡೋಕ್ಕೆ ಯಾವುದ್ರ ಕೈಲೂ ಸಾಧ್ಯ ಇಲ್ಲ. ಆ್ಯಂಡ್ ಹ್ಯುಮಿನಿಟಿ ಅಂತ ಬಂದರೆ, ರೋಗ ನಿರೋಧಕ ಶಕ್ತಿ ಅಂತ ಬಂದರೆ, ತಾಯಿ ಹಾಲಿಗಿಂತ ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. 80% ಪ್ರಾಬ್ಲಮ್ ಇದರಲ್ಲಿ ಸಾಲ್ವ್ ಆಗ್ತಾಯಿತ್ತು. ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ 100% ಕೆಲಸ ಬೇಕಾಗಿತ್ತು. ಅಂದರೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ, ಅವ್ನು 100% ಅಲ್ಲಿಂದ ಬರಬೇಕಾಗಿತ್ತು. ಆವಾಗ ನಾವು ಸ್ಟಾರ್ಟ್ ಮಾಡಿದ್ದೆ ನ್ಯೂಟ್ರಾಸಿಟಿಕಲ್ಸ್ ಅಂತ. ಈ ನ್ಯೂಟ್ರಾಸಿಟಿಕಲ್ಸ್ ರೇಂಜಸ್ ಏನಿದೆ ನಾನು ನಿಮಗೆ ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ